ನಮಸ್ತೆ ಸರ್. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ನಾವು ಹುಬ್ಳಿಯಿಂದ ಮಾಡ್ತಿರೋದ್ರಿ. ಹುಬ್ಳಿ? ಹುಬ್ಬಳ್ಳಿಯಿಂದ ರೀ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ರೀ? ಥ್ಯಾಂಕ್ ಯು, ಚೆನ್ನಾಗಿದ್ದೀನವ್ವ, ಚೆನ್ನಾಗಿದ್ದೀನಿ. ಏನು ಮಾಡ್ಕೊಂಡಿರೋದು? ನಾನು ಫೋಟೋಗ್ರಾಫರ್ ರೀ, ಅಂದ್ರೆ ಆಲ್ಬಮ್ ವೆಡ್ಡಿಂಗ್ ಡಿಸೈನ್ ಎಲ್ಲ ಮಾಡ್ತೀನಿ. ಹೌದಾ? ಹೌದು ಸರ್. ಒಂದು ಹೆಣ್ಣು ಮಗಳು ಫೋಟೋಗ್ರಫಿ ಮಾಡೋ ಅಂದ್ರೆ ನಿಮ್ದೊಂದು ಸ್ಟುಡಿಯೋ ಇಟ್ಕೊಂಡಿದ್ದೀರಾ? ಇಲ್ಲ ರೀ, ನಾವು ಅಂದ್ರೆ ಬೇರೆಯವ್ರ ಅಂಡರ್ ಅಲ್ಲಿ ಮಾಡ್ತಿದ್ದೀನಿ, ಆದ್ರೆ ಒಂದ್ 9 year ಇಂದ ಅವರಲ್ಲೇ ಮಾಡ್ತಿದ್ದೀನಿ. ಈ ಆಸಕ್ತಿ ಹೆಂಗೆ ಬಂತು ಈ ಫೋಟೋ? ಯಾಕಂದ್ರೆ ನಾರ್ಮಲಿ ಹೆಣ್ಣು ಮಕ್ಕಳು ಇದನ್ನು ಮಾಡೋದು ಕಡಿಮೆ ಅಂತ ಭಾವಿಸಿದ್ದೀನಿ, ಗೊತ್ತಿಲ್ಲ, ತಪ್ಪಾದ್ರೆ ತಿದ್ದಿ. ನಿಮ್ಗೆ ಹೆಂಗ ಆಸಕ್ತಿ ಇದು? ಅದು ನಮ್ಮ ನೈಬರ್ ಒಬ್ರು ಮಾಡ್ತಿದ್ರು ಗುರುಜಿ, ಇದನ್ನ ಒಬ್ಳ ಅಕ್ಕ ಮಾಡ್ತಿದ್ಲು ರೀ. ಅದು ನನ್ಗೂ ನೆಸಸರಿ ಬಂತು, ಮತ್ತೆ ಜಾಬ್ ಹುಡ್ಕೋದಕ್ಕೆ ಎಲ್ಲ ನಂಗೆ ತುಂಬಾ ಟೈಮ್ ಬೇಕಾಗಿತ್ತು. ಮತ್ತೆ ನಾನು ಇರೋದೆಲ್ಲ ಅಂತ ಏನು ಸಿಟಿ ಲೆವೆಲ್ ಅಲ್ಲ, ಅಂದ್ರೆ ಇವಾಗ ನಾನು ಹುಬ್ಳಿನಲ್ಲಿ ಇದೀನಿ ಗುರುಜಿ, ಬಟ್ ನಂದು ಖುದ್ದೂರು ಬೇರೆ ಇದೆ. ಬಟ್ ನಾನು ಇಲ್ಲಿ ಜಾಬಿಗೆ ಅಂತ ಬಂದು ಇಲ್ಲಿದ್ದೀನಿ. ಅಲ್ಲಿ ನಂಗೆ ಜಾಬ್ ಸಿಗೋದು ಒಂದ್ ಸ್ವಲ್ಪ ಕಷ್ಟ ಇತ್ತು ಅಂತ ಈ ಫೀಲ್ಡ್ಗೆ, ಅಂದ್ರೆ ಇದನ್ನ ಮನೇಲಿ ಕೂಡ ಮಾಡ್ಬೋದು ನಾನು, ಅಂಡ್ ಮತ್ತೆ ನಾನು ಹೊರಗೆ ಸ್ಟುಡಿಯೋ ಕೂಡ ಮಾಡ್ಬೋದು ಅಂತ ಇನ್ಕಮ್ ಇದೆ ಅಂತ ಈ ದಾರಿ ಹಿಡಿದೆ. ವೆರಿ ಗುಡ್, ವೆರಿ ಗುಡ್. ಈಗ ಕೆಲವು ಕೆಲಸಗಳು ಫ್ಯಾಷನ್, ಇನ್ನು ಕೆಲವೊಂದು ಬಹಳ ಖುಷಿ ಆಯ್ತು ಆ ವಿಚಾರವನ್ನು ಮಾಡ್ತಿರೋದು. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದೀಯವ್ವ? ನಾನು 2 ವಾರದಿಂದ ಕೇಳ್ತಿದ್ದೀನಿ ಗುರುಜಿ. ನಾನ್ ಮೊನ್ನೆಯಿಂದ ನಾನು ನೋಡಿರ್ಲಿಲ್ಲ ಗುರುಜಿ, ಅದು ನಾನ್ ಅಂದ್ರೆ ನಿಮ್ದು ಯೂಟ್ಯೂಬ್ ಅಲ್ಲಿ ಟೈಮಿಂಗ್ ಮತ್ತೆ ಡೇ ಹಾಕಿದೀರಾ ಅಂತ ನೋಡ್ದೆ. ನಾನು ಡೈಲಿ ಕಾಲ್ ಮಾಡ್ತಿದ್ದೀನಿ, ಆಮೇಲೆ ಗೊತ್ತಾಯ್ತು ಗುರುಜಿ ನನ್ಗೆ. ಓಕೆ, ಇವತ್ತು ಆಫೀಸಿಂದ ಜಲ್ದಿ ಒಂದು 8 ಗಂಟೆ ತನಕ ವೇಟ್ ಮಾಡಿ ನಾನು 7:30 ಇಂದಾನೇ ಕಾಲ್ ಮಾಡ್ತಿದ್ದೀನಿ, ಇವಾಗ ಸಿಕ್ತು ನೋಡಿ ಗುರುಜಿ. ತುಂಬಾ ಖುಷಿ ಆಯ್ತು ರೀ ನಿಮ್ ಕಾಲ್ ಸಿಕ್ಕಿದೆ. ಸಂತೋಷನ, ಒಳ್ಳೇದಾಗ್ಲಿ. ಎಷ್ಟು ವಯಸ್ಸು ನಿಮಗೆ? ನನ್ಗೆ ಇವಾಗ 28 ಗುರುಜಿ. 28. ಹೇಳ್ತಾಯಿ, ಏನಾದ್ರು ವಿಚಾರ ಹಂಚಿಕೊಳ್ಳೋದಿದ್ಯಾ? ಹೌದು ಗುರುಜಿ, ಅಂದ್ರೆ ಮಿಕ್ಸ್ ಆಗೋದಿತ್ತು ಗುರುಜಿ, ಆಗಿದೆ, ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಗುರುಜಿ. ಅಂದ್ರೆ ಅದೇ ಹಣ್ಣು ಇಡೋದೆಲ್ಲ ಇರುತ್ತಲ್ಲ ಗುರುಜಿ, ಅದೊಂದ್ ಸ್ವಲ್ಪ ಡಿಲೇ ಅಲ್ಲಿದೆ. ಬಟ್ ಬಿಫೋರ್ ನನ್ಗೆ ಒಂದ್ 4 ತಿಂಗಳ ಹಿಂದ್ಗಡೆ ಎಲ್ಲ ನಮ್ಗೆ ಇವಾಗ ಫಿಕ್ಸ್ ಆಗ್ತಿರೋ ಹುಡ್ಗಾನೆ ಬಂದು ನನ್ಗೆ ನೋಡ್ಕೊಂಡು ಹೋಗಿದ್ದ ಗುರುಜಿ. ಹೌದು, ಒಂದ್ ಸ್ವಲ್ಪ ಕಾಲ್ ಹ್ಯಾಂಡಿಕ್ಯಾಪ್ ಇದೆ. ನಾನು ಅದಕ್ಕೆ ಮನೇಲಿ ಅಂದ್ರೆ ನಂಗೆ ತಂದೆ ತಾಯಿ ಇಲ್ಲ ಗುರುಜಿ, ನಂಗೆ ಸೋದರ ಮಾವನೇ ಎಲ್ಲ ನೋಡ್ಕೊಂಡಿರೋದು. ಅವರು ಮತ್ತೆ ತಂದೆ ತಾಯಿ ಏನಾಯ್ತು? ನನ್ ತಂದೆ 2014 ತೀರ್ಕೊಂಡ್ರು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಗುರುಜಿ. ತಾಯಿ 2021 ತೀರ್ಕೊಂಡ್ರು, ಅವ್ರಿಗೆ ಪ್ಯಾರಲಿಸಿಸ್ ಆಗಿತ್ರಿ. ನನ್ಗೆ 2 ತಂಗಿರಿದ್ದಾರೆ, ಒಬ್ಳದು ಮದ್ವೆ ಮಾಡಿದೀನಿ, ಇನ್ನೊಬ್ಳದು ಕಲಿತಿದ್ದಾಳೆ ಇನ್ನು. ಅಂದ್ರೆ ನೀವು ಒಟ್ಟು 3 ಜನ ಮಕ್ಕಳು? ಹೌದು ಹೌದು ಗುರುಜಿ, 3 ಜನ ಮಕ್ಕಳು. ದೊಡ್ಡವರು? ನೀವು ದೊಡ್ಡವರು? ನಾನು ಒಂದೇದವಳು ಗುರುಜಿ, ನನ್ ತಂಗಿ ಒಬ್ಳದು ಮದುವೆ ಮಾಡಿದೀವಿ. ನಿಮ್ ತಂದೆ ತಾಯಿ ತೀರು ಹೋದ ಮೇಲೆ ನಿಮ್ಮನ್ನ ಯಾರು ನೋಡ್ಕೊಂಡಿದ್ದು? ಅಂದ್ರೆ ತಿನ್ಲಿಕ್ಕೆ ಎಲ್ಲ ನನ್ಗೆ ಅಂದ್ರೆ ನನ್ನನ್ನ ನಾನೇ ನೋಡ್ಕೊಂಡಿದ್ದೇನೆ ಗುರುಜಿ. ಆದ್ರೆ ಪೇರೆಂಟ್ಸ್ ನೀಡಿರೋದೆಲ್ಲ ಮಾಮ ಎಲ್ಲ ನೋಡ್ಕೊಂಡಿದ್ದಾರೆ ಗುರುಜಿ. ಓಕೆ, ಪೋಷಕರು ಅಂತ ಬಂದಾಗ ಅಲ್ಲಿ ಅವ್ರು ಇಡ್ತಿದ್ರು, ಬಟ್ ಮೂಲಭೂತ ವಿಚಾರ ಏನಿದೆ, ಬಟ್ಟೆ, ಅನ್ನ, ಇವಕ್ಕೆಲ್ಲ ನಾವೇ ಅನ್ನ ಮಾಡ್ಕೊಡ್ತೀವಿ. ಕಾಲಕ್ಕೆ ಎಷ್ಟು ವಯಸ್ಸು ನಿಮಗೆ? ಏನ್ ಗುರುಜಿ? ತಂದೆಯವ್ರ ಗುರುಜಿ ತಾಯಿ ತೀರು ಹೋದಂತ ಕಾಲಕ್ಕೆ ನಿಮ್ಮ ವಯಸ್ಸು ಎಷ್ಟಿತ್ತವ ಅಂದೆ? ಹೇಳು ತಾಯಿ, ಏನ್ ವಿಚಾರ ಹೇಳವ? ಹಾ ಗುರುಜಿ, ಅದು 2 ತಿಂಗಳ ದೀಪಾವಳಿ ನಿಯರೆಸ್ಟ್ ಅವ್ರು ನೋಡ್ಕೊಂಡು ಹೋಗಿದ್ರು ಗುರುಜಿ. ಅದು ಕಾಲ ಹಿಂಗೆ ಅವ್ರು ಒಂದ್ ಕಾಲು ಉದ್ದ ಇದೆ, ಒಂದ್ ಕಾಲು ಗಿಡ್ಡ ಇದೆ ಅಂತ ನನ್ಗೆ ಮನೇಲಿ ಅಂದ್ರೆ ಮಾಮ ಹೇಳಿದ್ರು ಬರೋಕ್ಕಿಂತ ಬಿಫೋರ್ ಗುರುಜಿ. ನಾನು ವಿಚಾರ ಮಾಡು ಮತ್ ಕರೆಸ್ಬೇಕು ಬೇಡವಾ ಅಂತ ಅಂದ್ರು ಗುರುಜಿ. ನನ್ಗೆ ಸರಿ ಅಂದ್ರೆ ಅವರು ಒಂದ್ ಸ್ವಲ್ಪ ಆತರ ವ್ಯಕ್ತಿ ಸೊಸೈಟಿನ ತುಂಬಾನು ಪಟ್ಟಿರ್ತಾರೆ ಅವ್ರಿಗೆಲ್ಲ. ಅಂದ್ರೆ ನಾರ್ಮಲಿ ನಾವ್ ಹಿಂಗಿದ್ರೇನೆ ನಮ್ನ ಜನ ಒಂದೊಂದ್ಸತ ಕೀಳಾಗಿ ನೋಡ್ತಿರ್ತಾರೆ, ಬರೀ ತಂದೆ ತಾಯಿ ಇಲ್ಲ ಅನ್ನೋದಕ್ಕೆ ಒಂಥರ ನೋಡಿದ್ದಾರೆ. ಮತ್ತೆ ಸ್ಟುಡಿಯೋದಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋ ವಿಷಯವಾಗಿ ಒಂಥರ ನೋಡಿರ್ತಾರೆ. ಇದನ್ನೆಲ್ಲ ನಾನು ಸೊಸೈಟಿಯಲ್ಲಿ ನೋಡ್ಬಿಟ್ಟು ಒಂದ್ ನಿಮಿಷ ಈಗ ನನ್ನ ಕತೆ ಮುಂದುವರಿಸ್ತೀನಿ. ಈಗ ನನ್ಗೆ ಇಂಟ್ರೆಸ್ಟಿಂಗ್ ಅನ್ಸಿತ್ತು, ಈ ಸ್ಟುಡಿಯೋಗೆ ಒಂದು ಹೆಣ್ಮಕ್ಳು ಹೋಗುವುದು ಸಾಮಾನ್ಯವಾಗಿ ನಡತೆ ವಿಚಾರವಾಗಿ ಅನುಮಾನ ಪಡ್ತಾರಾ? ಆತರ ಏನು ನಮ್ಗೆ ಮಾತು ಕೇಳ್ಪಟ್ಟಿಲ್ಲ ಗುರುಜಿ. ಆದ್ರೆ ಏನು ಅಂದ್ರೆ ನೋಡ್ಲಿಕ್ಕೆ ಬಂದಾಗೆಲ್ಲ ಹಿಂಗೆ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾಳಂದ್ರೆ ಅವ್ರ ತಲೆಯಲ್ಲಿ ಯಾವ ತರ ಥಿಂಕ್ ಮಾಡ್ತಿದಾರೆ ಅಂತ ನನ್ಗೆ ಹೊರಗಿಂದ ಔಟ್ಪುಟ್ ಬಂದಿಲ್ಲ ಗುರುಜಿ. ಬಟ್ ಅವ್ರು ಓಕೆ ಅಂದ್ರೆ ಬೇರೆ ಕಡೆ ಕೆಲಸ ಮಾಡೋರಕ್ಕಿಂತ ನಾನ್ ಮಾಡ್ತಿರೋ ಕೆಲಸ ಒಂಥರ ವಿಭಿನ್ನವಾಗಿ ನೋಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ಅಷ್ಟೇ ಗುರುಜಿ. ಅದಕ್ಕೆ ಕಡಿಮೆ ಮಹತ್ವ ಇದೆ ಅನ್ನೋದಾ?
ಹಾ ಹೌದು ಗುರುಜಿ. ಅಂದ್ರೆ ಅಲ್ಲೆಲ್ಲ ಅಂದ್ರೆ ನನ್ನ ಸ್ಟುಡಿಯೋದಲ್ಲಿ ನಾನು ಅಷ್ಟೊಂದು ಎಂಪ್ಲಾಯ್ಸ್ ಬೇಕಾಗಿರೋದಿಲ್ಲಲ್ವಾ ಗುರುಜಿ. ಅಂದ್ರೆ ಎಲ್ಲ ಗಂಡ್ ಮಕ್ಳು ಇರ್ತಾರೆ, ನಾನೊಬ್ಳೆ ಹುಡುಗಿಯಾಗಿ ವರ್ಕ್ ಮಾಡ್ತಿದ್ದೀನಿ. ಹಾಗಾಗಿ ಅವ್ರಿಗೆ ವಿಭಿನ್ನವಾಗಿ ಕಾಣ್ತಿರ್ಬೇಕು ಅಥವಾ ಗೊತ್ತಿಲ್ಲ ಗುರುಜಿ ಅವ್ರ ಮನಸ್ಥಿತಿಯಲ್ಲಿ ಅದು ಹೆಂಗ್ ಓಡ್ತಿದೆ ಅಂತ. ಬಟ್ ನನ್ಗೆ ಗೊತ್ತಾಗತ್ತೆ ಅಂದ್ರೆ ಅವರು. ಈ ಹುಡುಗ ಎಷ್ಟನೇ ಹುಡುಗ ಅಂದ್ರೆ ಈ ಮುಂಚೆ ಅಂತ ಅನುಭವ ಬೇಡ ಇವ್ಳು ಸ್ಟುಡಿಯೋದಲ್ಲಿ ಮಾಡೋಳು ಅಂತ ರಿಜೆಕ್ಟ್ ಆಗಿದ್ದೀಯಾ? ಮತ್ತೆ ಆ ಯೋಚನೆ ಇಲ್ಲ ಗುರುಜಿ, ಆತರ ಏನು ರಿಜೆಕ್ಟ್ ಆಗಿಲ್ಲ ಗುರುಜಿ ನಂಗೆ. ಅಂದ್ರೆ ಮಾಡ್ಕೊಂಡ್ರೋದಾ ಇದು? ಇಲ್ಲ ಗುರುಜಿ, ಅಂದ್ರೆ ನಾನು ಹೇಳ್ತಿರೋದು ನನ್ಗೆ ಹುಡುಗಿರಂದ್ರೆ ಸೊಸೈಟಿನಲ್ಲಿ ಓಕೆ ಒಂದ್ ಕಡೆ ಕೆಲಸ ಮಾಡ್ತಿದ್ದಾರೆ. ಇವಾಗ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿರೋ ಹುಡುಗಿ ಕೇಳಿಸ್ಕೊ, ಸಮಾಧಾನ, ನಾನು ಹೇಳೋದು ಕೇಳಿಸ್ಕೊ ಸರಿಯಾಗಿ. ಹಾ ಸರಿ ಗುರುಜಿ ಹೇಳಿ. ಈ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿರೋದು ಅಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಬೇರೆಲ್ಲ ಕೆಲಸಗಳಿಗಿಂತ ಇದು ಕಡಿಮೆ ಮಹತ್ವದ್ದು ಅಂತ ಭಾವಿಸ್ತಾರೆ ಅನ್ನೋದು ನಿನ್ನ ಯೋಚನೆ, ಹೌದಲ್ಲವಾ? ಹೌದು ಗುರುಜಿ. ಅಂತ ಅನುಭವ ಆಗಿದೆಯೋ ಅಥವಾ ನಿನ್ನ ಊಹೆನೋ ಇದು? ಅಂತ ಅನುಭವ ನನ್ಗೆ ಜನರಿಂದ ಸಿಕ್ಕಿದೆ ಗುರುಜಿ. ಅಂದ್ರೆ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ಅವರು ನನ್ನ ವಿಚಿತ್ರವಾಗಿ ನೋಡಿರೋದಿದೆ. ಆಯ್ತವಾ, ಜಂದ್ ಬಿಟ್ಬಿಡು. ನಾನು ಹೇಳಿದ್ರು ಹಿಂಗ್ ಯಾವ್ದೋ ಗಂಡು ಬಂದು ಈ ಕಾರಣವನ್ನು ಒಡ್ಡಿ ಬೇಡ ಅಂದಿದ್ದೀಯಾ? ಹಾ ಇದೆ ಗುರುಜಿ, ಇದೆ ಗುರುಜಿ. ಅಂದ್ರೆ ನಾವು ಯಾವಾಗ ಹುಡುಗಿ ಎಲ್ಲಿರ್ತಾಳೆ ಅಂದ್ರೆ ತಂದೆ ತಾಯಿ ಇಲ್ದಿರೋದಕ್ಕೆ ನಾನು ಇಲ್ಲಿ ಬಂದು PG ನಲ್ಲಿ ಇರೋದು ಗುರುಜಿ. ಹಾಗಾಗಿ ಎಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅಂದಾಗ ನಾನು ಇರೋದನ್ನ ಹೇಳ್ಬೇಕಾಗತ್ತಲ್ಲ. ಅವಾಗ ಹೇಳ್ದಾಗೆಲ್ಲ ಅವರು ಅಂದ್ರೆ ಗುರು ಅಲ್ಲೇ ನಂಗೆ ವರ್ಕ್ ಮಾಡೋರು ಹುಡುಗಿ ಅಂದ್ರೆ ವರ್ಕಿಂಗ್ ಹುಡುಗಿ ಬೇಡ ಅಂತ ಮೊದ್ಲು ವರ್ಕ್ ಮಾಡೋ ಹುಡುಗಿ ಬೇಕಂತಿದ್ರು. ಅಂದ್ರೆ ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿದೀನಿ ಗುರುಜಿ. ಅದನ್ನ ನೋಡಿ ಓಕೆ ಇವಳು ಸಿವಿಲ್ ಬೇಸ್ಡ್ ಏನೋ ವರ್ಕ್ ಮಾಡ್ತಿದ್ದಾಳಂತ ಮನೆ ಮಠ ಬಂದು ಅವಳು ನಾನ್ ಬೇರೆ ಕೆಲಸ ಮಾಡ್ತಿರೋದಕ್ಕೆ ನಾನು ರಿಜೆಕ್ಟ್ ಮಾಡಿದ್ದೆ ಗುರುಜಿ. ಆಯ್ತವ, ಈಗ ಇದು ಎರಡನೇ ಗಂಡು ಅಂತ ಅನ್ಕೊಳ್ಬೋದಾ? ಮೂರನೇ ಗಂಡು ಗುರುಜಿ, ಅಂದ್ರೆ ಬಂದಿರೋದು. ಆಯ್ತು, ಇದು ಮೂರನೇ ಗಂಡು. ಬಟ್ ಇಲ್ಲಿ ಆ ಹುಡುಗನಿಗೆ ಸ್ವಲ್ಪ ಒಂದು ಕಾಲು ಉದ್ದ, ಇನ್ನೊಂದು ಕಾಲು ಸ್ವಲ್ಪ ಕಡಿಮೆ ಅಂತ, ಅಂದ್ರೆ ದೈಹಿಕವಾಗಿ ಸ್ವಲ್ಪ ಬೇರೆ ಇದ್ದಾರೆ ಅವರು. ಅಂದ್ರೆ ಸಹಜವಾಗಿ ಸ್ವಲ್ಪ ಅಸಹಜತೆ ಇದೆ ಅಲ್ವಾ? ಇದನ್ನ ತರೋಕ್ಕಿಂತ ಮುಂಚೆ ನಿಮ್ಮ ಚಿಕ್ಕಪ್ಪ ಅಥವಾ ನಿಮ್ಮ ಮಾವ ಅವ್ರಿಗೆ ಗೊತ್ತಿತ್ತು ಅಥವಾ ಅವರು ನಿಮ್ಗೆ ಹೇಳಿದ್ರು ಕೂಡ? ಹೌದು ಗುರುಜಿ, ಅಂದ್ರೆ ಅವ್ರಿಗೆ ಹುಡುಗನ್ ತಾಯಿಯವರು ತಿಳಿಸಿದ್ರು ಗುರುಜಿ ಬರೋಕ್ಕಿಂತ ಬಿಫೋರೆ. ಹಿಂಗಿದೆ ಮತ್ತೆ ನೀವು ಬಾ ಅಂದ್ರೆ ಬರ್ತೀವಿ ನಾವು ಅಂತ ಹೇಳಿದ್ರು ಗುರುಜಿ. ಅದನ್ನ ನಂಗೆ ಮಾಮ ನಂಗೆ ತಿಳಿಸಿದ್ರು ಗುರುಜಿ, ಹಿಂಗಿದೆ ಅಮ್ಮ. ಮತ್ತೆ ನಾನೇನು ಬೇಕಂತ ಕೇಳ್ತಿಲ್ಲ, ಆದ್ರೆ ಫ್ಯಾಮಿಲಿ ಎಲ್ಲ ಸೆಟಲ್ಡ್ ಇದೆ. ಮತ್ತೆ ಅವ್ರ ತಾಯಿ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಅದಕ್ಕೆ ಒಂದ್ ಮಾತು ಕೇಳಿದ್ದೆ, ನಿನ್ ಮನಸ್ಥಿತಿ ಓಕೆ ಅದ್ರಷ್ಟೇ ಖರ್ಚೋನಂತೆ, ಅಂದ್ರೆ ನನ್ಗೇನು ಅವ್ನ್ಗೆ ತೋರಿಸಿ ಮದುವೆ ಮಾಡ್ಬೇಕು ಅನ್ನೋದೇನಿಲ್ಲ ಅಂತ ಅವ್ರ ಒಪಿನಿಯನ್ ಹೇಳಿದ್ರು ಗುರುಜಿ ನಂಗೆ. ಏನಂದ್ರಿ, ನೀವೇನಂದ್ರಿ ಆಗ? ನಾನು ಸರಿ ಮಾಮ ಕರ್ಸಿ ನೋಡೋಣಂತೆ ಅಂತಂದೆ ಗುರುಜಿ. ಅವರು ಬೇಡ ಒಮ್ಮೆ ಸಡನ್ ಆಗಿ ಡಿಸಿಷನ್ ತಗೋಬೇಡ, ಒಂದ್ ವಾರ 15 ದಿವಸ ವಿಚಾರ ಮಾಡು, ನಾವ್ ಹೇಳ್ತೀನಿ. ನಾನು ಅವ್ರಿಗೆ ಹೇಳಿದ್ದೀನಿ, ಹುಡುಗಿಗೆ ಹೇಳ್ತೀನಿ, ಅವಳು ಹ್ಞೂ ಅಂದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದೀನಿ, ವಿಚಾರ ಮಾಡು ಅಂತ ಹೇಳಿದ್ರು ಗುರುಜಿ ಅವರು. ನಾನು ಒಂದು ವಾರ ಬಿಟ್ಟು ನಾನು ಎಲ್ಲ ತರ ವಿಚಾರ ಮಾಡಿದೆ ಗುರುಜಿ. ಅಂದ್ರೆ ಅವ್ರನ್ನ ವಿಭಿನ್ನ, ಅಂದ್ರೆ ನನ್ಗೆ ಅನ್ಸುತ್ತೆ ನನ್ನ ಕಸಿನ್ಸ್ ಬ್ರದರ್ಸ್ ಎಲ್ಲ ಒಂದಿಷ್ಟು ಜನ ಹ್ಯಾಂಡಿಕ್ಯಾಪ್ ಇದ್ದಾರೆ ಗುರುಜಿ. ಒಂದಿಷ್ಟು ಜನ ಒಂದೆರಡು, ಅಂದ್ರೆ ರಿಲೇಟಿವ್ ಮದ್ವೆ ಆಗಿರೋದಕ್ಕೆ ಒಂದೆರಡು ಹುಡುಗರು ಹ್ಯಾಂಡಿಕ್ಯಾಪ್ ಹುಟ್ಟಿದ್ದಾರೆ. ಅವ್ರನ್ನೆಲ್ಲ ನೋಡಿದಾರೆ. ನನ್ ಮನೇಲಿ ನನ್ನ ತಮ್ಮನ್ನೇ ನೋಡಿದಾಗ ಅವನು ತುಂಬಾ ಸೆನ್ಸಿಟಿವ್ ಇರೋದು, ಅಂದ್ರೆ ಕಸಿನ್ ಬ್ರದರ್ ಗುರುಜಿ, ನನ್ನ ತಮ್ಮ ತುಂಬಾ ಸೆನ್ಸಿಟಿವ್ ಇರೋದು. ಇದನ್ನೆಲ್ಲ ನೋಡ್ಬಿಟ್ಟು ನಾನು ಓಕೆ ಅವ್ರಿಗೆ ಸೊಸೈಟಿಲಿ ಅವ್ರನ್ನ ತುಂಬಾ ಬೇರೆ ರೀತಿ ನೋಡಿರೋದ್ರಿಂದ ಅವರು ತುಂಬಾ ಸೆನ್ಸಿಟಿವ್ ಇರ್ತಾರೆ, ಅಂತವ್ರನ್ನ ನಾವು ಮದ್ವೆ ಆದ್ರೆ ನನ್ಗೂ ತಂದೆ ತಾಯಿ ಇಲ್ಲ, ಅವ್ರಿಗೂ ಒಂದು ಜೀವನ, ನನ್ಗೂ ಅವರಿಂದ ಒಂದು ಜೀವನ, ಮತ್ತೆ ನಾವು ನಮ್ದೇ ಲೋಕದಲ್ಲಿ ಇರ್ಬೋದು, ನಾನು ಅವ್ರನ್ನ ಇಷ್ಟಪಡ್ತಾ ಅವ್ರು ನನ್ನ ಇಷ್ಟಪಡ್ತಾ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಚೂಸ್ ಮಾಡಿದ್ದೆ ಗುರುಜಿ. ಅಂದ್ರೆ ಸರಿ ಮಾಮ ಕರ್ಸಿ ಅಂತ ಹೇಳಿದ್ದೆ ಗುರುಜಿ. ಆಮೇಲೆ ಒಂದು ವಾರ ಸಮಯ ತಗೊಂಡು ಹೇಳಿದ್ರಾ? ಹೇಳಿದ್ದೆ ಗುರುಜಿ. ಹೌದು. ಆಯ್ತು, ಮುಂದೆ ಕೇಳುವ. ಅವ್ರು ಸರಿ ಅಂತ ಹುಡ್ಗನ್ ತಾಯಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಗುರುಜಿ, ಮಾಮ ಹಿಂಗೆ ಬನ್ನಿ ಮತ್ತೆ ಹುಡ್ಗಿ ಸರಿ ಕರ್ಸಿ ಅಂತ ಅಂತಿದ್ದಾಳೆ ಅಂತ ಅಂದಿದ್ರು ಗುರುಜಿ. ಅವರು ಮನೆಗೆ ಬಂದು ನೋಡಿ ಅಂದಾಗ ನನ್ಗೆ ಹುಡ್ಗಿ ಅವಾಗ್ಲೂ ಕೂಡ ಇಷ್ಟ ಆಗ್ಬಿಟ್ಟ ಗುರುಜಿ. ಅಂದ್ರೆ ನೋಡ್ಲಿಕ್ಕೆ ಅಥವಾ ಅವ್ರ ಫ್ಯಾಮಿಲಿ ಮಾತಾಡ್ಲಿಕ್ಕೆ, ಮತ್ತೆ ನನ್ಗೆ ಅದು ವೈಬ್ ಬರುತ್ತಲ್ಲ ಗುರುಜಿ, ಅವರಿಂದ ನನ್ಗೆ ತುಂಬಾ ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ನಂಗೆ ಒಳ್ಳೆ ಜನ ಅಂತ ಅನ್ಸ್ಲಿಕ್ತಿತ್ತು. ಹಾಗಾಗಿ ನನ್ಗೆ ಖುಷಿಯಾಗಿ ಮತ್ತೆ ಮಾಮ ಅವ್ರು ಹೋದ ತಕ್ಷಣ ಕೇಳಿದ್ರು ಹೆಂಗ್ ಅನಿಸ್ತದೆ ಹುಡ್ಗ ಅಂತ. ಸರಿ ನನ್ಗೆ ಇಷ್ಟ ಆಗಿದೆ ಮಾಮ ಅಂತ ಹೇಳಿದ್ದೆ ರೀ. ಅವರು ಸರಿ ಅಂತ ಒಂದ್ 2 days ಬಿಟ್ಟು ಹುಡ್ಗನ್ ತಾಯಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು ಗುರುಜಿ. ಅಂದ್ರೆ ಹಿಂಗೆ ನಮ್ಮ ಹುಡ್ಗಿ ಇಷ್ಟಪಟ್ಟಿದ್ದಾಳೆ, ಮತ್ತೆ ನಿಮ್ ಕಡೆಯಿಂದ ಏನ್ ಡಿಸಿಷನ್ ಇದೆ ಅದನ್ನ ನೀವು ತಿಳ್ಕೊಂಡು ಹೇಳಿ ಅಂತ ಹೇಳಿದ್ರು ಗುರುಜಿ.
ಅವರು ಸರಿ ಆಯ್ತು ಅಂತ ಅಂದ್ರೆ ಅವರು ಮೊದಲನೇ ದಿನ ಕಾಲ್ ಮಾಡ್ಬಿಟ್ಟು, ಇಲ್ಲ ನಮ್ ಹುಡುಗನಿಗೆ ಇಷ್ಟ ಆಗಿದೆ, ನಮ್ಗೂ ಹುಡುಗಿ ತುಂಬಾ ಇಷ್ಟ ಆಗಿದೆ, ನಾವು ಓಕೆ ಇದ್ದೀವಿ ಅಂತ ಹೇಳಿದ್ರು ಗುರುಜಿ. ಸರಿ ಅಂತ ಅದು ಹಾಗೆ ಮುಂದುವರಿತು ಗುರುಜಿ. ಒಂದ್ 10 days ಬಿಟ್ಟು ನಮ್ಮ ಮಾಮ ಅವ್ರ ಮನೆ ಒಂದ್ ಸ್ವಲ್ಪ ನೋಡ್ ಬರ್ಲಿಕ್ಕೆ ಹೋಗ್ತಾರಲ್ಲ ಗುರುಜಿ, ಅದು ಒಂದು ರಿಚುವಲ್ ಇರುತ್ತೆ. ಅಂದ್ರೆ ಹುಡುಗನದು ಸೂಕ್ಷ್ಮವಾಗಿ ಹುಡುಗನ್ ಮನ್ತೇನ್ ನೋಡ್ಕೊಂಡ್ ಬರೋದು ಅಂತ ಇರುತ್ತಲ್ಲ ಗುರುಜಿ. ಅದಕ್ಕೆ ಹೋಗ್ಲಿಕ್ಕೆ ಅಂತ ಆಲ್ರೆಡಿ ಎಲ್ರು ಅಂದ್ರೆ ಅವ್ರದ್ದು ಊರ್ ತುಂಬಾ ದೂರ ಇರೋದಕ್ಕೆ ಬಸ್ ಎಲ್ಲ ಬುಕ್ ಮಾಡಿ ರೆಡಿ ಇದ್ರು ಗುರುಜಿ ಅವರು. ಅಷ್ಟರಲ್ಲಿ ನನ್ಗೆ ಹುಡುಗನಿಂದ ಫೇಸ್ಬುಕ್ ಅಲ್ಲೆಲ್ಲ ಒಂದು ಮೆಸೇಜ್ ಬಂತು ಗುರುಜಿ, ಅಂದ್ರೆ ನಿಮ್ಗೆ ನಾನ್ ಇಷ್ಟ ಇದ್ದೀನ ಅಂತ. ನಂಗೆ ಅಂದ್ರೆ ಫೇಸ್ಬುಕ್ ಅಲ್ಲೆಲ್ಲ ಅಲ್ಲೆಲ್ಲ ಏನಕ್ ಮೆಸೇಜ್ ಮಾಡೋದು, ಇವ್ರ ಮನೆಗ್ ಬಂದಾಗ ಕೇಳ್ಬೋದಿತ್ತಲ್ಲ ಅಂತ. ಅವ್ರು ಅಂದ್ರೆ ಅದ್ ಮೆಸೇಜ್ ಅಲ್ಲಿ ನನ್ಗೆ ಇವ್ರು ಏನೋ ಡೌಟ್ ಇದೆ, ಅಂದ್ರೆ ಹುಡುಗಿ ಏನಕ್ಕೆ ಒಪ್ಕೊಂಡ್ಲು ಅನ್ನೋ ತರ ಡೌಟ್ ಅಲ್ಲಿ ಏನೋ ಒಂದು ಉದ್ದಾಗಿ ಮೆಸೇಜ್ ಮಾಡಿದ್ರು ಗುರುಜಿ ಅವರು. ಅದು ನಾನು ಅದಕ್ಕೆ ಇಲ್ಲ, ನನ್ಗೆ ಮನಸ್ಫೂರ್ತಿಯಾಗಿ ನನ್ಗೆ ಒಪ್ಪಿಗೆ ಇದೆ, ಹಾಗಾಗಿ ನಾನು ನಮ್ಮ ಮನೇಲಿ ಹೇಳಿದೀನಿ, ತಿಳಿಸಿದೀನಿ, ಇದು ಯಾವ್ದೇ ಫೋರ್ಸ್ಫುಲಿ ಅಲ್ಲ ಅಂತ ಅಂದೆ ಗುರುಜಿ. ಇಲ್ಲ ನಿಮ್ ಮಾಮ ಮತ್ತೆ ಏನಾದ್ರು ನೀವು ತಂದೆ ತಾಯಿ ಇಲ್ಲ ಅಂತ ನನ್ನ ಮದ್ವೆ ಆಗ್ಲಿಕ್ಕೆ ಹೇಳ್ತಿದಾರ ಅಂತ ಕೇಳಿದ್ರು ಗುರುಜಿ ಹುಡುಗ. ಇಲ್ಲ ಇಲ್ಲ ಅದು ನನ್ಗೆ ತಿಳಿಸಿದ್ರು ಅವರು, ಮತ್ತೆ ಹಿಂಗಿದೆ ಅಂತ. ನೀವು ಕಾಲ್ ನೋಡಿದ್ರಲ್ಲ ನಂದ ಅಂತ ಹುಡುಗ ಕೇಳಿದ ಗುರುಜಿ. ನಾನ್ ನೋಡಿದೀನಿ, ಅದೇನೋ ನನ್ಗೆ ಪ್ರಾಬ್ಲಮ್ ಇಲ್ಲ, ಮನಸ್ಸು ಚೆನ್ನಾಗಿದ್ರೆ ಆಯ್ತು. ಮತ್ತೆ ನಾನ್ ಮೊದ್ಲೇ ಪ್ಲಾನ್ ದಲ್ಲಿ ಇದ್ದೀನಿ, ಅಂದ್ರೆ ನನ್ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೋಬೇಕನ್ನೋ ಮನಸ್ಥಿತಿಲಿ ಇದ್ದೀನಿ. ಹಾಗಾಗಿ ನನಗೆ ನೀವ್ ಇಷ್ಟ ಆಗಿದ್ದೀರಾ, ನಾನ್ ನಿಮ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಇಷ್ಟ ಹೇಳಿದೆ ಗುರುಜಿ ಅವ್ರಿಗೆ. ಸರಿ ಆಯ್ತು ಅಂತ ಸುಮ್ಮನಾಗ್ಬಿಟ್ಟು ಅವರು ಅದಾದ್ಮೇಲೆ ಹುಡುಗ ಹೋಗಿ ಅವ್ರ ತಾಯಿಯವ್ರಿಗೆ ಹೇಳಿದ್ದಾರೆ, ಹಿಂಗೆ ನಾನ್ ಫೇಸ್ಬುಕ್ ಅಲ್ಲಿ ಮಾತಾಡ್ದೆ, ಹುಡುಗಿಂಗ್ ಹಿಂಗೆ ಹೇಳಿಲ್ಲ ಮಮ್ಮಿ ಅಂತ. ಅವ್ರ ಮದರ್ ಏನಂದಿದಾರಂತೆ ಗುರುಜಿ, ಓಕೆ ನಾನು ಹುಡುಗಿ ಜೊತೆ ಮಾತಾಡ್ತೀನಿ ಅಂತ ಅವ್ರ ಮಾಮನ್ ಕಡೆ ನಂಬರ್ ಇಸ್ಕೊಂಡ್ ಬಿಟ್ಟು ಹುಡುಗನ್ಗೆ ಹೇಳಿದ್ದಾರೆ, ಅಲ್ಲಿ ನಂಬರ್ ಕೇಳೋಳ್ಗೆ ಅಂತ. ಸರಿ ಅಂತ ಹುಡ್ಗ ನನ್ಗೆ ಇಲ್ಲ ಮಮ್ಮಿ ಮಾತಾಡ್ತೇನೆ ಅಂದಿದ್ದಾರೆ, ಒಂದ್ ಸ್ವಲ್ಪ ನಂಬರ್ ಕೊಡ್ತೀರಾ ಅಂತ ಅಂದ್ರು. ಇಲ್ಲ ರೀ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ಮಾಮನ್ ಹತ್ರ ಇಸ್ಕೊಳ್ಳಿ ಅಂತ ಅಂದೆ. ಅವತ್ತು ಸರಿ ಇಲ್ಲೇ ಫೇಸ್ಬುಕ್ ಅಲ್ಲಿ ಕಾಲ್ ಮಾಡ್ತೀನಿ, ಮಮ್ಮಿ ಜೊತೆ ಮಾತಾಡಿ ಅಂತ ಅಂದ್ರು ಗುರುಜಿ. ಸುಮ್ನಾದೆ. ಅಷ್ಟರಲ್ಲಿ ಕಾಲೇ ಬಂದ್ಬಿಟ್ಟು ನಂಗೆ ಅವ್ರ ತಾಯಿಯವರೇ ಮಾತಾಡ್ತಿದ್ರು, ಹಂಗಾಗಿ ನಾನು ಕಟ್ ಮಾಡ್ಬಿಟ್ಟು ನಂಬರ್ ಕೊಟ್ಟೆ. ಅಂದ್ರೆ ಅವ್ರ ತಾಯಿಯವ್ರ ಜೊತೆ ನಾನು ಫೇಸ್ಬುಕ್ ಅಲ್ಲೆಲ್ಲ ಮಾತಾಡುದು ತುಂಬಾ ಅದೇನೋ ನನ್ಗೆ ಮನ್ಸಿಗೆ ಇಷ್ಟ ಆಗ್ಲಿಲ್ಲ, ನಂಬರ್ ಕೊಟ್ಟು ಇದಕ್ಕೆ ಅವ್ರ ನಂಬರ್ ನನ್ಗೆ ಆದ್ರೂ ಕೊಡಿ, ಇಲ್ಲ ಸರಿ ತಗೊಳ್ಳಿ ನಾನ್ ನಂಬರ್ ಇದೆ ಅಂತ ಅಂದೆ ಗುರುಜಿ. ಅವ್ರ ತಾಯಿ ಅವ್ರ ನಂಬರ್ ಇಂದಾನೆ ಕಾಲ್ ಮಾಡಿದ್ರು ಗುರುಜಿ ನಂಗೆ. ಇಲ್ಲಮ್ಮ ನನ್ಗೂ ಅದ ಡೌಟ್ ಇತ್ತು, ನೀನ್ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದೀಯಲ್ಲ ಏನಕ್ಕಂದ್ರೆ ಅವಳಿಗೆ ಇಂತ ಹುಡುಗನ್ಗೆ ಕೊಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ, ಬಟ್ ನೀನು ಒಂದೇ ಮಾತಿಗೆ ಹೂ ಅಂದ್ಬಿಟ್ಟಲ್ಲ, ನನ್ಗೆ ಇಷ್ಟ ದಿನ ನನ್ ಮಗನ್ಗೆ ಕನ್ನೇನೆ ಸಿಕ್ಕಿರ್ಲಿಲ್ಲ, ನೀನು ಒಂದೇ ಮಾತಿಗೆ ಹೂ ಅಂದಿಲ್ಲ ಅಂತ ಅವ್ರು ಖುಷಿ ಆಗ್ಬಿಟ್ಟು ಹಿಂಗೆಲ್ಲಾ ಹೇಳಿದ್ರು ಗುರುಜಿ. ಅಂದ್ರೆ ಅವ್ರ ಮನ್ಸಲ್ಲಿ ಇರೋ ನೋವನ್ನು ಒಂದ್ ಸ್ವಲ್ಪ ಹಂಚ್ಕೊಂಡಿದ್ರು. ಅರ್ಥ ಈ ಹಿಂದೆ ಹೆಣ್ಣಿನ ಹುಡುಕೋ ವಿಚಾರದಲ್ಲಿ ಸ್ವಲ್ಪ ಪರಿಪಾಟ್ಲು ಬಿದ್ದಿದ್ದಾರೆ ಅವರು. ಹೌದು ಗುರುಜಿ, ಅದು ಅಂದ್ರೆ ನಂಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಗುರುಜಿ. ಅವ್ರ ಮನ್ಸಲ್ಲಿರೋ ಮಾತನ್ನ ಒಂದೆರಡು ಲೈನ್ ಅಲ್ಲಿ ಹೇಳಿದ್ರು ಗುರುಜಿ ಅವರು. ನನ್ ಯಾವ ಕನ್ನೇನೋ ನೋಡಿದ್ರು ಹುಡುಗಿ ರಿಜೆಕ್ಟ್ ಮಾಡೋದಕ್ಕೆ, ಇವನು ಇಲ್ಲ ಹೋಗೋದೇ ಬೇಡ ಕನ್ನೆ ನೋಡ್ಲಿಕ್ಕೆ ಅಂತ ಹೇಳ್ತಿದ್ದಮ್ಮ. ನಿನ್ ನೋಡ್ಲಿಕ್ಕೆ ಬಂದಾಗ್ರು ಅವ್ನ್ದು ಅದೇ ಇತ್ತು, ಮನ್ಸಾಯ್ಚೆ ಬಂದಿರ್ಲಿಲ್ಲ ಅವನು. ಅಂದ್ರೆ ಅವ್ರಲ್ಲಿ ಹೋದ್ಮೇಲೆ ಕರ್ಸಿ ನಮ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ರೀತಿಯಿಂದ ಬಂದಿದ್ದು. ಅದಾದ್ಮೇಲೆ ನೀವು ಒಪ್ಕೊಂಡಿರೋದಕ್ಕೆ ಅವ್ನ್ಗೆ ಅದ್ ನಂಬ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಹಂಗ್ ಕೇಳಿದಾನೆ ಅಂತ ಹೇಳಿದ್ರು ಗುರುಜಿ ಅವರು. ಸರಿ ಅಮ್ಮ, ನಂಗೆ ಹಂಗೇನಿಲ್ಲ, ನಾನ್ ಹೋಗೋ ಮನೆ ಚೆನ್ನಾಗಿದ್ರೆ, ಅಂದ್ರೆ ಅವರೆಲ್ಲ ಜನ ಚೆನ್ನಾಗಿದ್ರೆ ನಾನ್ ತುಂಬಾ ಅವ್ರನ್ನ ಇಷ್ಟಪಟ್ಟು ನಾನ್ ಜೀವನ ಮಾಡ್ತೀನಿ ರೀ. ನಿಮಗ ನಾನ್ ಹಣೆ ಬರದಲ್ಲಿ ಇದ್ರೆ ನಾನು ಅವ್ರು ಚೆನ್ನಾಗಿ ನೋಡ್ಕೊಂತೀನಿ, ನೀವೇನು ವರಿ ಮಾಡ್ಬೇಡಿ. ಒಂದ್ ಗಂಡಿಗೆ ಒಂದ್ ಹೆಣ್ಣಂತ ಮೊದ್ಲೇ ದೇವ್ರಿಗೆ ನಿರ್ಧಾರ ಮಾಡಿರ್ತಾರೆ, ಅದು ನಾನು ಯಾರೋ ಗೊತ್ತಿಲ್ಲ, ಬಟ್ ಇರುತ್ತೆ. ಮುಂದಿನ ಪ್ರೊಸೀಜರ್ ನೋಡೋಣಂತೆ. ಮಾಮನ್ಗೆ ಹೇಳಿದೀನಿ ನಾನು, ಅವ್ರು ನೀವು ಮಾತಾಡ್ಕೊಳ್ಳಿ ಅವ್ರ ಜೊತೆ. ಆದ್ರೆ ನನ್ ಕಡೆಯಿಂದ ಮನ್ಸಾಯ್ಚೆ ನಾನು ಒಪ್ಕೊಂಡಿದೀನಿ, ಯಾವ್ದೇ ರೀತಿ ನಾ ವಿಚಾರ ಮಾಡಿಲ್ಲ. ಮತ್ತೆ ಅಂದ್ರೆ ಅದೇನೋ ಬರ್ಲಿ, ನಮ್ಮ ಮಾಮ ನನ್ಗೆ ಎಲ್ಲಾ ತರ ಕೇಳಿದ್ದಾರೆ. ಅಂದ್ರೆ ಏನಮ್ಮ ಮತ್ತೆ ಇಂಥವ್ರಿಗೆ ಯಾಕೆ ಕೊಟ್ರು, ಹಂಗೆ ಹಿಂಗೆ ಅಂತಾರೆ ಸೊಸೈಟಿ, ಹಂಗೆ ಹಿಂಗೆ ಎಲ್ಲಾ ತರ ಕೇಳಿದಾರ. ನಾನು ಎಲ್ಲದಕ್ಕೂ ನನ್ನಲ್ಲಿ ಆನ್ಸರ್ ಇಟ್ಕೊಂಡೆ ನಾನು ಒಪ್ಕೊಂಡಿದೀನಿ, ನೀವೇನು ವರಿ ಮಾಡ್ಬೇಡಿ ಅಂತ ಹೇಳಿದ್ದೀರಿ ಅವ್ರಿಗೆ, ಅವ್ರ ತಾಯಿಯವ್ರಿಗೆ. ಅವ್ರು ತುಂಬಾ ಖುಷಿ ಪಟ್ಟು ಸರಿ ಅಮ್ಮ ನಮ್ಗೆ ಬಾಳ್ ಖುಷಿ ಆಯ್ತು ಅಂತ ಫೋನ್ ಇಟ್ಟಿದ್ರು ಗುರುಜಿ. ಅದಾದ್ಮೇಲೆ ಹುಡ್ಗ ನನ್ಗೆ ಕಂಟಿನ್ಯೂಸ್ ಅಲ್ಲೇ ಕಾಲ್ ನಂಬರ್ ಸಿಕ್ಕಿರೋದಕ್ಕೆ ಅವನು ತುಂಬಾ ಕಾಲ್ ಮಾಡ್ತಿದ್ದ ಗುರುಜಿ ನನ್ಗೆ. ನನ್ನ ಆಫೀಸಲ್ಲಿ ನನ್ಗೆ ಫೋನ್ ನಲ್ಲಿ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತು ಮಾಮಾಂತರು ಬಂದಿರ್ಲಿಲ್ಲ ಅನ್ನೋದಕ್ಕೆ ನನ್ ಒಂದ್ ಸ್ವಲ್ಪ ಮುಜುಗರ ಕೂಡ ಇತ್ತು, ಅಂದ್ರೆ ಅವ್ರ ಜೊತೆ ಹೇಗ್ ಮಾತಾಡದಪ್ಪ ಅಂತ. ಹಾಗಾಗಿ ನಾನು ಅವ್ರಿಗೆ ಕರೆಕ್ಟ್ ಆಗಿ ಮಾತಿಗೆ ಸಿಗ್ಲಿಲ್ಲ ಗುರುಜಿ. ಅಂದ್ರೆ ನನ್ನ ಆಫೀಸ್ ಟೈಮ್ ಅಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ರೀ, ನಾನ್ ಬೇರೆ ಟೈಮ್ ಅಲ್ಲಿ ನಿಮ್ಗೆ ಫ್ರೀ ಇದ್ದಾಗ ಸರಿ ನಾನೇ
ಮಾತಾಡ್ತೀನಿ ಅಂತ. ಅದು ನನ್ಗೆ ಅವ್ರ ಪೇರೆಂಟ್ಸ್ ತ್ರೂ ಇರೋದಕ್ಕೆ ನಾನು ಮಾಮನ್ಗೆ ಹೇಳಲೂ ಇಲ್ಲ ಗುರುಜಿ. ಆ ಟೈಮಲ್ಲಿ ಮಾಡಿರೋದು ಅಂತ ತಪ್ಪಂದ್ರೆ ಮಾಮನ್ಗೆ ನಾನು ಅವ್ರ ಕಾಂಟ್ಯಾಕ್ಟ್ ಆಗಿರೋದು ಹೇಳ್ಬೇಕಾಗಿತ್ತು, ನಾನು ಹೇಳಲೇ ಇಲ್ಲ. ಸರಿ ಅಂತ ಹಂಗೆ ಮುಂದುವರಿತು. ಅದು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನಾನು ಅಷ್ಟೊಂದು ಕಾಲ್ಗೆ ಸಿಗ್ಲಿಲ್ಲ ಗುರುಜಿ ಅವ್ರಿಗೆ. ಸ್ವಲ್ಪ ದಿನ ಆದ್ಮೇಲೆ ಅವರು ಹುಡುಗ ಸಡನ್ ಆಗಿ ನನ್ಗೆ ಒಂದ್ ಸ್ವಲ್ಪ ಅಂದ್ರೆ ಅವ್ರು ಕಾಲ್ ಮಾಡೋದ್ ಕಡಿಮೆ ಮಾಡ್ಬಿಟ್ರು. ನಾನು ಓಕೆ ನಾನೇನೋ ಬಾಳ ತುಂಬಾ ಇಗ್ನೋರ್ ಅನಿಸ್ತೇನೋ ಅವ್ರಿಗೆ, ಅದಕ್ಕೆ ಅವ್ರು ಕಾಲ್ ಮಾಡೋದ್ ಕಟ್ ಮಾಡಿದ್ದಾರೆ ಅನ್ಸುತ್ತೆ ಅಂತ ನಾನು ಕಾಲ್ ಮಾಡಿದೆ ಗುರುಜಿ ಅವ್ರಿಗೆ. ಒಂದ್ 2-3 days ಮಾಡಿದೆ. ಅವರು ಇಲ್ಲ ನಾನೊಂದ್ ಸ್ವಲ್ಪ ಬಿಸಿ ಇದ್ದೀನಮ್ಮ, ನಂಗೆ ಹಚ್ತೀನಿ ಅಂತ ಅಂತಿದ್ರು ಅವರು. ಸರಿ ಆಯ್ತು ಬಿಡಿ ಅಂತಂದೆ. ಏನೋ ವರ್ಕ್ ಟೆನ್ಷನ್ ಹಂಗೆ ಹಿಂಗೆ ಅಂತಿದ್ರು. ಅಷ್ಟರಲ್ಲಿ ನಾನು ಅವ್ರ ಮದರ್ಗೆ ಹಚ್ಚಿದೆ, ಏನಕ್ಕೆ ಹಿಂಗ್ ಮಾಡ್ತಿದಾರೆ ರೀ, ಕಂಟಿನ್ಯೂಸ್ ಕಾಲ್ ಮಾಡ್ತಿದ್ರು ಅವರು. ನಂಗೆ ಆಫೀಸ್ ಟೈಮ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಿಲ್ಲ, ಬಟ್ ನಾನ್ ಮಾತಾಡಿದೀನಿ ನನ್ಗೆ ಸಿಕ್ಕಷ್ಟು ಟೈಮ್ ಅಲ್ಲಿ. ಬಟ್ ಅವ್ರು ಹಿಂಗ್ ಮಾಡ್ತಿದ್ದಾರೆ, ಎಲ್ಲ ಓಕೆ ಇದೆ ಅಲ್ವಾ ಮನೇಲಿ ಅಂತ ಕೇಳಿದೆ ಗುರುಜಿ ಅವ್ರ ತಾಯಿಯವ್ರಿಗೆ. ಇಲ್ಲಮ್ಮ ಅವ್ನಿಗೆ ಏನೋ ಟೆನ್ಷನ್ ಇರತ್ತೆ, ಮಾಡ್ತಾನೆ ಅವ್ನು ಅಂತ ಅಂದಿದ್ರು ಗುರುಜಿ ಅವ್ರ ತಾಯಿ. ಸರಿ ಅಮ್ಮ ಅಂತಂದು ಒಂದ್ 3-4 days ಆದ್ಮೇಲೆ ನಾಳೆ ನಮ್ಮ ಮನೇಲಿ ಅವ್ರ ಮನೆಗೆ ಹೋಗ್ತಿದ್ದಾರೆ ಗುರುಜಿ. ಅಂದ್ರೆ ಮನೆ ನೋಡ್ಲಿಕ್ಕೆ ಅಂತ ಹೋಗ್ತಿದ್ದಾರೆ. ಇವತ್ತಿನಂಗೆ ನಂಗೆ ಹುಡುಗ ಕಾಲ್ ಮಾಡಿ, ಇಲ್ಲ ನನ್ಗೆ ಮದ್ವೆ ಇಷ್ಟ ಇಲ್ಲ, ಇದು ನನ್ಗೆ ನೀವ್ ಇಷ್ಟ ಇಲ್ಲ, ನನ್ಗೆ ಆಗೋದಿಲ್ಲ ನಿಮ್ ಮದ್ವೆ ಆಗ್ಲಿಕ್ಕೆ ಅಂತ ಹೇಳಿದ್ರು ಗುರುಜಿ ಅವರು. ನಾನು ಸರಿ ಆಯ್ತು ಪರವಾಗಿಲ್ಲ, ನೀವು ನಿಮ್ ಮನೇಲಿ ತಿಳಿಸಿ, ಅದಂದ್ರೆ ನಮ್ಮ ಮನೇಲಿ ನಾಳೆ ಬರ್ತಿದಾರಲ್ವಾ ಅವ್ರಿಗೆ ಹೇಳಿಕೆ ಹೇಳಿ, ಅಂದ್ರೆ ನಿಮ್ದು ಏನಿದೆ ಡಿಸಿಷನ್ ಅದನ್ನ ನಿಮ್ ಮನೇಲಿ ತಿಳಿಸಿ, ನನ್ಗೇನು ಬೇಜಾರಿಲ್ಲ, ಅದ್ರಲ್ಲಿ ಏನಿದೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮುಗೀತು, ಮತ್ತೇನಿದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಸುಮ್ನಾಗ್ಬಿಟ್ಟೆ ಗುರುಜಿ. ಅದು ಅದಾದ್ಮೇಲೆ ಅವ್ರ ತಾಯಿಯಿಂದ ಅವ್ರು ಮನೆಗೆ ಹೋಗಿ ಹೇಳಿದ್ದಾರೆ ಗುರುಜಿ ಅವರು. ಹಾಗಾಗಿ ಅವ್ರ ತಾಯಿಯಿಂದ ನನ್ ಕಾಲ್ ಬಂದಿತ್ತು, ಏನಮ್ಮ ಏನ್ ಮಾತಾಡ್ಕೊಂಡ್ರಿ, ಏನಕ್ಕೋ ಮದುವೆ ಒಳ್ಳಂತಿದಾನಲ್ಲವಾ ನಿನ್ ಮದ್ವೆ ಆಗ್ಲಿಕ್ಕೆ ಹಂಗೆ ಹಿಂಗೆ ಅಂತ ಅಂದ್ರು ಗುರುಜಿ. ಏನೋ ಗೊತ್ತಿಲ್ಲ ರೀ, ಅವ್ರು ಸಡನ್ ಆಗಿ ನಂಗೆ ಕಾಲ್ ಮಾಡೋದ್ ಕಡಿಮೆ ಮಾಡಿದ್ರು. ನೆಕ್ಸ್ಟ್ ನಾನ್ ಕಾಲ್ ಮಾಡಿದೆ, ಅವ್ರು ಬಿಸಿ ಹಂಗೆ ಹೆಂಗೆ ಅಂದ್ರು. ಅವಾಗ ನಾನ್ ನಿಮಗ್ ಕೂಡ ಕಾಲ್ ಮಾಡಿ ಕೇಳಿದ್ದೆ ರೀ, ಅವ್ರು ಮಾತಾಡ್ಲಿಲ್ಲ ನನ್ ಜೊತೆ ಅವಾಗ. ಇವತ್ತೇನೋ ಕಾಲ್ ಮಾಡ್ಬಿಟ್ಟು ಹಿಂಗ್ ಅಂತಿದ್ದಾರೆ. ಸರಿ ಅದ್ ಏನ್ ನೋಡಿ ವಿಚಾರಿಸ್ಕೊಳ್ಳಿ ಅಮ್ಮ, ಮತ್ತೆ ವಿಚಾರಿಸ್ಕೊಂಡು ಅವ್ರ ಡಿಸಿಷನ್ ಅದೇ ಇರೋದಾದ್ರೆ ನಮ್ಮ ಮಾಮನ್ಗೆ ತಿಳಿಸಿ, ಅಂದ್ರೆ ನಮ್ಮ ಮಾಮನ್ಗೆ ವಿಷಯ ಮುಟ್ಟಿಸಿ ಅವ್ರು ಬರೋದಾದ್ರೆ ನಿಲ್ಲಿಸ್ತಾರೆ. ಯಾಕಂದ್ರೆ ಅಲ್ಲಿ ಮಟ್ಟ ತನಕ ಬಂದ್ಮೇಲೆ ನೀವು ರಿಜೆಕ್ಟ್ ಮಾಡೋದು ಸರಿ ಅನ್ಸೋದಿಲ್ಲಮ್ಮ, ಅದು ನಿಮ್ಗೂ ಒಳ್ಳೇದಲ್ಲ ನಮ್ಗೂ ಒಳ್ಳೇದಲ್ಲ ಅಂತ ಹಂಗೆ ಹೇಳಿದ್ದೆ ಅವ್ರಿಗೆ. ಸರಿ ವಿಚಾರ ಮಾಡ್ತೀನಿ ಅಂತ ಸುಮ್ನಾಗಿ ಅವರು ಮತ್ತೆ ಕಟ್ ಮಾಡಿದ್ರು. ಹುಡ್ಗ ನನ್ಗೆ ಮತ್ತೆ ಕಾಲ್ ಮಾಡಿ, ನೀವು ನನ್ನ ತಾಯಿ ಜೊತೆ ಎಲ್ಲ ಮಾತಾಡ್ಬೇಡಿ, ನಾನು ಹೇಳಿದೀನಲ್ಲ ಜೀವನ ಮಾಡೋದ್ ನಾವಿಬ್ರು, ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದೀನಿ, ನಮ್ಮ ತಾಯಿಯವ್ರ ಕಾಲ್ ಬಂದ್ರು ನೀವು ಪಿಕ್ ಮಾಡ್ಬೇಡಿ ದಯವಿಟ್ಟು, ನನ್ಗೆ ಇಷ್ಟ ಇಲ್ಲ ಅಷ್ಟೇ ಅಂತ ಕೇಳಿದ್ರು ಗುರುಜಿ ಅವರು. ಅಂದ್ರು ನಾನು ಏನಾಯ್ತು ರೀಸನ್ ಏನಂತ ಹೇಳಿ ಎಲ್ಲ ಅನ್ಸುತ್ತೆ. ಅಂದ್ರೆ ನಾನ್ ತುಂಬಾ ಟೈಮ್ ನನ್ಗೇನು ಅಂದ್ರೆ ಕೇಳಲಿಕ್ಕೆ ಒಂದು ಮನ್ಸಲ್ಲಿ ಏನಂದ್ರೆ ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಅನ್ನೋದಕ್ಕೆ ಅವ್ರು ಹಂಗ್ ಮಾಡ್ತಿದಾರೆ ಏನೋ ಅನ್ನೋ ಭಾವನೆಯಲ್ಲಿ ನಾನು ಒಂದ್ ಮಾತು ಕೇಳ್ದೆ ಅವ್ರಿಗೆ, ಏನಾದ್ರೂ ಇದ್ರೆ ಸಾರ್ಟ್ ಔಟ್ ಮಾಡ್ಕೊಳೋಣಂತೆ, ಏನಾಯ್ತು ಹೇಳಿ ಅಂತ ಕೇಳಿದೆ ಗುರುಜಿ ಅವ್ರು. ಅವ್ರು ಏನಿಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದೆನಲ್ಲ, ಜೀವನ ಮಾಡೋದ್ ನಾವಿದ್ರು, ನನ್ಗೆ ಇಷ್ಟ ಇಲ್ಲ ಅಷ್ಟೇ, ಅದೊಂದು ರೀಸನ್ ಹೇಳೋದು ಏನಿದೆ ಅದ್ರಲ್ಲಿ ಅಂತ ಅಂದ್ರು ಗುರುಜಿ. ಸರಿ ಆಯ್ತು ಬಿಡಿ ಅಂತ ಅಂದೆ. ಅವ್ರು ಕಟ್ ಮಾಡಿದ್ರು. ಅದಾದ್ಮೇಲೆ ಮರನೇ ದಿನ ನನ್ಗೆ ಮಧ್ಯಾಹ್ನ ನಮ್ಮ ಮನೇಲಿ ಬಿಡ್ತಾರಂದ್ರೆ ಅವ್ರ ತಾಯಿಯವ್ರ ಕಾಲ್ ಬಂದಿತ್ತು, ಇಲ್ಲಮ್ಮ ನೀನೇನೋ ಜೀನ್ಸ್ ಎಲ್ಲ ಹಾಕೊಂತೀಯಂತೆ, ಅಲ್ಲಿ ಫೋಟೋ ಹಾಕಿದೀಯಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ. ಅವನು ನನ್ಗೆ ಏನಂತಿದ್ದಾನೆ, ನನ್ ಕಾಲ್ ಹಿಂಗಿದೆ ಮಮ್ಮಿ, ಅವಳು ಜೀನ್ಸ್ ಹಾಕೊಂಡ್ ಹಿಂಗ್ ಹೋಗ್ತಾ ಇದ್ರೆ ನನ್ಗೆಲ್ರು ಜನ ಅಯ್ಯೋ ಕುಂಟನ್ ಹೆಂಟ್ ಹಿಂಗಿದ್ದಾಳೆ, ನಮ್ಗೆ ಅಂತ ಹುಡುಗಿ ಸಿಗ್ಲಿಲ್ಲಲ್ಲ ಹಂಗೆ ಹಿಂಗೇನೋ ಅಂತಾರೆ ಅಂತ ಏನೋ ಅಂದ್ಬಿಟ್ರು, ಹಂಗ ಅಂದಿದ್ದಾನೆ ಅಂತ ಅಂದ್ಬಿಟ್ರು ಅವ್ರ ತಾಯಿಯವರು. ಅಂತಿ ನಾನು ಸಿಟಿ ಲೆವೆಲ್ ಇದ್ದೀನಿ, ಇವಾಗ ನಾನು ಅಲ್ಲಿದ್ದಾಗ ನಮ್ಮೂರಲ್ಲಿ ನಾನು ಚೂಡಿ ಹಾಕೊಂಡೇ ಇರ್ತೀನಿ, ನಾನು ಇಲ್ಲಿ ಬಂದಿದ್ದೀನಿ, ನನ್ಗೆ ಕಂಫರ್ಟಬಲ್ ಡ್ರೆಸ್ ಯಾವ್ದಿರುತ್ತೆ ಅದನ್ನ ಹಾಕೊಂತೀನಿ ಅಷ್ಟೇ. ನಿಮ್ ಮನೇಲಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಬೇರೆ ಹೆಣ್ಣಿಂದ, ಪ್ರತಿ ಹೆಣ್ಣಿಗೂ ಗೊತ್ತಿರುತ್ತೆ ಅನ್ಕೊಂಡಿದೀನಿ. ಗಂಡನ್ ಮನೇಲಿ ಹೋದ್ಮೇಲೆ ಅಲ್ಲಿ ಸಂಪ್ರದಾಯ ಅಥವಾ ಅವ್ರದ್ದು ಏನಿರತ್ತೆ, ಗಂಡನ್ಗೆ ಏನ್ ಇಷ್ಟ ಇರುತ್ತೆ ಏನ್ ಇಷ್ಟ ಇರೋದಿಲ್ಲ ಅದನ್ನೇ ಪಾಲಿಸ್ಬೇಕನ್ನೋದು ಪ್ರತಿಯೊಂದು ಹೆಣ್ಣಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ನಾನು ಅಲ್ಲಿ ಬಂದ್ಮೇಲೆ ಬಿಡ್ತೀನಿ, ಮತ್ತೆ ಜೀನ್ಸ್ ಹಾಕೊಂಡೆ ಹುಟ್ಟಿಲ್ಲ ನಾನು ಇವಾಗ ಸದ್ಯಕ್ಕೆ, ಇಲ್ಲಿ ಬಂದಿದ್ದೀನಿ ಹಾಕೊಂತೀನಿ. ಅವ್ರಿಗೆ ಇಷ್ಟ ಇಲ್ವಾ ಮದ್ವೆ ಆದ್ಮೇಲೆ ನಾನು ಬಿಡ್ತೀನಿ ಅಷ್ಟೇ. ಬಟ್ ಅವ್ನ್ ಡ್ರೆಸ್ಸನ್ ಸಲುವಾಗಿ ರಿಜೆಕ್ಟ್ ಮಾಡೋದೇನೋ ನನ್ಗೆ ಏನೋ ಸಂದೇಶ ಅನ್ಸಿಲ್ಲ ಅಂಟಿ, ನೀವು ಸರಿ ಆಯ್ತು ಬಿಡಿ ಅಂತ ಸುಮ್ಮನಾದೇರಿ ಅವ್ರು. ಇನ್ಮೇಲೆ ಡ್ರೆಸ್ ಹಾಕೊಳೋದಿಲ್ಲಲ್ಲಮ್ಮ ನೀನು ಜೀನ್ಸ್ ಅಲ್ಲ ಅಂತ ಅಂದ್ರು ಗುರುಜಿ. ಅದು ಕಂಡೀಷನ್ ಅಂತ ಮಾಡ್ಬೇಡಿ, ಪ್ರೀತಿಯಿಂದ ಅವ್ರು ನನಗೆ ಹೇಳಿದ್ರೆ ನಾನು ಯಾವತ್ತು ಹೇಳ್ತಾರೆ ಅವತ್ತೇ ಬಿಡ್ತಿದ್ದೆ. ಇವಾಗ ನೀವು ಜೀನ್ಸ್ ಹಾಕೊಳೋದಿಲ್ಲ ಅಂದ್ರೆ ಮದ್ವೆ ಆಗ್ತಾನವನು ಅನ್ನೋ ರೀತಿಲಿ ಕೇಳ್ತಿದ್ದೀರಾ, ಇದಕ್ಕೆ ನನ್ ಕಡೆ ಆನ್ಸರ್ ಇಲ್ಲ ಆಂಟಿ. ನೀವು ನನ್ಗೆ ಗೊತ್ತಿದೆ, ನನ್ಗೆ ಅಂದ್ರೆ ನನ್ ಗಂಡನ ಮನೇಲಿ ಹೋಗಿಂದಾಗೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ಗೆ ಹಾಕೋದು ಅದನ್ನ ಯೋಚನೆ ಮಾತ್ರ ಇದೆ ನನ್ನ ತಲೆಯಲ್ಲಿ. ಇವಾಗ ನೀವು ನನ್ಗೆ ಕಂಡೀಷನ್ ಮೇಲೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಆಂಟಿ ಅದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೇರಿ ನಾನು. ಅಷ್ಟರಲ್ಲಿ ಅವರು ಮಾಮನ್ ಕಾಲ್ ಮಾಡಿ, ಇಲ್ಲ ಅವ್ರ ಹುಡುಗನ್ ಮಮ್ಮಿ ಇಲ್ಲ ನಮ್ ಹಸ್ಬೆಂಡ್ ಹುಷಾರಿಲ್ಲ, ನೀವ್ ಇವತ್ ಬರೋದ್ ಬೇಡ, ನಾವು ಮತ್ತೆ ತಿಳಿಸ್ತೇವೆ ನಿಮ್ಗೆ ಅಂತ ಹೇಳಿದ್ರು ಗುರುಜಿ ಅವರು.
ನಮ್ಮ ಮಾಮ ನನ್ಗೆ ಆಮೇಲೆ ಕಾಲ್ ಮಾಡಿ ಏನೋ ಅವ್ರು ಪಪ್ಪಾಗ ಹುಷಾರಿಲ್ಲ ಅಂತಮ್ಮ, ಮತ್ತೆ ಅವ್ರು ತಿಳಿಸ್ತಾ ಹೋದ್ರಾಯ್ತು ಬಿಡು ಅಂತ ಅಂದು ಸುಮ್ನಾಗಿದ್ರು ಗುರುಜಿ. ಬಟ್ ನನ್ಗೆ ಇದೆಲ್ಲ ಗೊತ್ತಿತ್ತು ಗುರುಜಿ, ಆ ಹುಡ್ಗ ಅಂದ್ರೆ ಬೇಡ ಅಂದಿರೋದು. ನಂಗೆ ಇದೆಲ್ಲ ಇನ್ಸಿಡೆಂಟ್ ಗೊತ್ತಿತ್ತು. ಪಾಪ ನನ್ ಮಾಮನ್ಗೆ ಏನು ಗೊತ್ತಿರ್ಲಿಲ್ಲ ಗುರುಜಿ, ನನ್ಗೆ ಹೇಳೋ ಧೈರ್ಯನೂ ಇರ್ಲಿಲ್ಲ. ಅವ್ರು ಮುಂಚೆ ಏನಕ್ಕೆ ಮಾತಾಡಿದ್ಯಾ ನೀನು, ನಿನ್ನಿಂದಾನೇ ಇದು ಏನೋ ಅಂದಿದ್ಯಾ ಅಥವಾ ಏನೋ ಆ ರೀತಿ ಏನಾದ್ರು ಅನ್ಕೊಂಡು ನನ್ಗೆ ಸಿಟ್ ಮಾಡಿದ್ರೆ ನನ್ಗೆ ಮತ್ತೆ ತುಂಬಾ ಬೇಜಾರಾಗುತ್ತೆ. ನಾನು ಏನೋ ತಪ್ಪು ಅಷ್ಟೇ ಮಾಡಿರೋದಕ್ಕೆ, ನಂದು ಕಾಲ್ ಕಾಂಟ್ಯಾಕ್ಟ್ ಆಗಿದ್ದಕ್ಕೆ ನಂಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಗುರುಜಿ. ಅಂದ್ರೆ ಏನಕ್ಕೆ ಅದೇ ನಾನು ಏನೋ ತಪ್ಪು ಮಾಡ್ಬಿಟ್ಟಿದ್ದೀನೇನೋ ಅನ್ನೋ ಭಯದಲ್ಲಿ ಆ ಟೈಮಲ್ಲಿ ನಾನು ಹೇಳಿಲ್ಲ ಗುರುಜಿ ಅವ್ರಿಗೆ. ಅದು ಹಂಗೆ ಸುಮ್ಮನಾಗ್ಬಿಟ್ಟು ಮಾಮ ಒಂದಿಷ್ಟು ದಿನ ಆದ್ಮೇಲೆ ಆಲ್ಮೋಸ್ಟ್ 2 months 1.5 month ಆದ್ಮೇಲೆ ಹುಡುಗನಿಂದ ನನ್ಗೆ ಮತ್ತೆ ಕಾಲ್ ಬಂತು ಗುರುಜಿ ಒಂದ್ ನೈಟ್. ನನ್ಗೆ ನಾನು ಅವ್ರ ನೇಮ್ ಅಂದ್ರೆ ನನ್ಗೆ ಟ್ರೂ ಕಾಲರ್ ಅಲ್ಲಿ ಅವ್ರ ನೇಮ್ ನನ್ಗೆ ಹುಡುಗನ ನಂಬರ್ ಡಿಲೀಟ್ ಮಾಡ್ಬಿಟ್ಟಿದ್ದೆ ಗುರುಜಿ ನಾನು, ಅವ್ರದ್ದು ಬೇಡ ಅಂದ ತಕ್ಷಣ. ಅದಾದ್ಮೇಲೆ ನಂಗೆ ಟ್ರೂ ಕಾಲರ್ ಅಲ್ಲಿ ಅವ್ರ ನೇಮ್ ಬಂದಿರೋದಕ್ಕೆ ನನ್ಗೆ ಗೊತ್ತಾಯ್ತು. ಅದು ಆಲ್ಮೋಸ್ಟ್ 11 ಗಂಟೆ ಆಗಿತ್ತು ಮಿಡ್-ನೈಟ್. ನನ್ಗೆ ಮಾತಾಡ್ಲಿಕ್ಕೆ ಎಷ್ಟೊತ್ತಿನಲ್ಲಿ ಸರಿ ಅನ್ಸೋದಿಲ್ಲ. ಅವರು ಕಂಟಿನ್ಯೂಸ್ ಮೆಸೇಜ್ ಮೇಲೆ ಹಾಕ್ತಿರೋದಕ್ಕೆ ನಾನು ಮೆಸೇಜ್ ಹಾಕಿದೆ, ನೋಡಿ ನಾನು ಮಾರ್ನಿಂಗ್ ಮಾತಾಡ್ತೀನಿ, ಇವಾಗ ಸರಿ ಅನ್ಸ್ತಿಲ್ಲ ಕಾಲ್ ಅಲ್ಲಿ ಮಾತಾಡೋದು ಇಷ್ಟೊತ್ತಿನಲ್ಲಿ, ಮಾರ್ನಿಂಗ್ ಸಿಗ್ತೀನಿ, ದಯವಿಟ್ಟು ಇವಾಗ ಕಾಲ್ ಮಾಡ್ಬೇಡಿ, ನಾನೇ ಮಾಡ್ತೀನಿ ಮಾರ್ನಿಂಗ್ ಏನಿದ್ರು ಮಾತಾಡೋಣ ಅಂತ ಸುಮ್ಮನಾಗಿ ಬಿಟ್ಟೆ ಗುರುಜಿ. ನಾನು ಮಾರ್ನಿಂಗ್ ನಾನು ಅವ್ರಿಗೆ ಕಾಲ್ ಮಾಡ್ಲಿಲ್ಲ, ಮತ್ತೆ ಅವ್ರು ಕಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಆಯ್ತು ಅಂತ ಪಿಕ್ ಮಾಡಿದೆ ಗುರುಜಿ ಅವ್ರಿಗೆ. ಅವರು ಇಲ್ಲ ನನ್ಗೆ ಒಂದ್ ಚಾನ್ಸ್ ಕೊಡಿ ಅಲ್ಲ, ನಾನು ಅವಾಗ ಏನೋ ಟೆನ್ಷನ್ ಅಲ್ಲಿ ಇದ್ದೆ, ನನ್ಗೆ ಬೇಡ ಅನ್ಸಿತ್ತು, ನನ್ಗೊಂದ್ ಚಾನ್ಸ್ ಕೊಡಿ ಅಲ್ಲ ಹಂಗೆ ಹಿಂಗೆ ಅಂತ ಅಂದ್ರು ಗುರುಜಿ ಅವರು ನಂಗೆ. ಇಲ್ಲ ರೀ ಅದು ಹಂಗಿಲ್ಲ, ಒಂದ್ಸಲ ಅದು ಮನ್ಸು ಮುರಿದಿದೆ ಇವಾಗ ನನ್ಗೂ ಒಂದ್ ಸ್ವಲ್ಪ. ಅಂದ್ರೆ ಅವಾಗ ನಾನು ಈಸಿಯಾಗಿ ನಿಮ್ಗೆ ಹೇಳ್ದೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಅಂತ, ಬಟ್ ಅಷ್ಟೇ ಈಸಿಯಾಗಿ ನನ್ಗೆ ಆಗ್ಲಿಲ್ಲ ಅದನ್ನ ಬಿಡ್ಲಿಕ್ಕೆ. ನಾನು ನೋವು ಮಾಡ್ಕೊಂಡಿದೀನಿ, ಇವಾಗ ಅದನ್ನ ಮತ್ತೆ ನಾನು ಕೆದಕೊಂಡು ಮತ್ತೆ ಅದನ್ನ ಇನ್ನೂ ಜಾಸ್ತಿ ನೋವು ಮಾಡ್ಕೊಂಡು ಇರೋದಕ್ಕೆ ನನ್ಗೆ ಆಗೋದಿಲ್ಲ ಅಂತ ಅಂದೆ ಗುರುಜಿ. ನನ್ಗೆ ಬೇಡ ಇದು ಬಿಟ್ಬಿಡಿ, ಇವಾಗ ಹೇಳಿದಿರಲ್ಲ ಮತ್ತೆ ಇಷ್ಟ ಇಲ್ಲ ಅಂತ ಮತ್ತೆ ಬೇಡ ಬಿಡು ಅಂತ ಅಂದೆ ಗುರುಜಿ ಅವ್ರಿಗೆ. ಅವ್ರು ಒಂದ್ ಸತ ಕ್ಷಮಿಸಿ ಅಲ್ಲ ನನ್ನ ಹಂಗೆ ಹಿಂಗೆ ಅಂತಂದ್ರು ಗುರುಜಿ. ಇದು ಮದ್ವೆ ರೀ, ಇದು ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಅಂತಂದ್ರೆ ಅದು ಕ್ಷಮಿಸೋದು, ಈ ರೀತಿ ಬಿಟ್ಟು ಹೋಗೋದು ಬರೋದು ಅದೆಲ್ಲ ಚೆನ್ನಾಗಿರೋದಿಲ್ಲ ರಿಲೇಶನ್ಶಿಪ್ ಗೆ. ಬೇಡ ನನ್ಗೆ ಇಷ್ಟ ಇಲ್ಲ ಅಂತ ನಾನು ಓಪನ್ ಆಗಿ ಹೇಳಿದ್ದೆ ಗುರುಜಿ, ನನ್ಗೆ ಬೇಡ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಬಟ್ ಅವ್ರ ಮನೇಲಿ ಹೋಗಿ ಅವ್ರ ತಾಯಿಯವ್ರು ಹೇಳಿದಾರ ಅನ್ಸುತ್ತೆ. ಅವ್ರ ತಾಯಿ ಡೈರೆಕ್ಟ್ ಆಗಿ ಮಾಮನಿಗೆ ಫೋನ್ ಹಚ್ಚಿ, ಇಲ್ಲ ನಾನ್ ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲ ಒಂದ್ ಸ್ವಲ್ಪ ನಮ್ಮ ಮನೇಲಿ ಹುಷಾರಿಲ್ಲ ನಮ್ಮ ಮನೆಯವ್ರಿಗೆ ಅಂತ, ಅದು ತುಂಬಾ ಸೀರಿಯಸ್ ಆಗಿತ್ತು, ನಾನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ ಆಗ್ಲಿಲ್ಲ, ಇವಾಗ ಮತ್ತೆ ನಮ್ದೆಲ್ಲ ಸರಿ ಹೋಗಿದೆ, ಮತ್ತೆ ಇವಾಗ ಬನ್ನಿ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗುರುಜಿ ಅವರು. ಮಾಮ ಸರಿ ಅಂತ ನನ್ಗೆ ಮಾಮ ಇನ್ಫಾರ್ಮ್ ಮಾಡಿಲ್ಲ, ಅಂದ್ರೆ ಅವ್ರು ಕಾಲ್ ಮಾಡಿದ್ದಾರೆ ಅನ್ನೋದು ನಮ್ಮ ಮಾಮ ನಮ್ಗೆ ಹೇಳಿಲ್ಲ ಗುರುಜಿ, ನನ್ಗೆ ಹೇಳಿಲ್ಲ. ನಾನು ಇವ್ರಿಗೆ ಹೇಳಿದೀನಿ, ಇವ್ರು ಬಿಟ್ಬಿಟ್ಟಿದ್ದಾರೆ ಬಿಡಿ ಅಂತ ಸುಮ್ಮನೆ ಆಗ್ಬಿಟ್ಟಿದೆ ಗುರುಜಿ. ಅದು ಅಂದ್ರೆ ಮುಗ್ದು ಹೋಯ್ತು ಬಿಡು ಅದು ಅಂತ ನಾನು ನಂದು ಕೆಲ್ಸದಲ್ಲಿ ನಾನು ಇದ್ದೆ. ಆಲ್ಮೋಸ್ಟ್ 1 ವಾರ ಆಗಿದೆ. ಮಾಮ ಇನ್ನೇನು ಅವ್ರ ಮನೆಗೆ ಹೋಗ್ಬೇಕಂದಾಗ ನನ್ಗೆ ಮತ್ತೆ ಕಾಲ್ ಮಾಡಿ, ಇಲ್ಲಮ್ಮ ಅವಾಗ ಫೋನ್ ಮಾಡಿದ್ರಲ್ಲ ಅವ್ರು ಮತ್ತೆ ಫೋನ್ ಮಾಡಿ ಹಿಂಗ್ ಬರ್ಲಿಕ್ಕೆ ಹೇಳಿದ್ದಾರೆ, ಮತ್ ನಾನು ಅವಾಗ ಹೇಳ್ಬೇಕಾಗಿತ್ತು, ಮತ್ತೆ ಇವಾಗ ಬುಕ್ಕಿಂಗ್ ಮಾಡಿದೀನಿ ಹೋಗ್ ಬರ್ತೇನೆ ಅವ್ರ ಮನೆಗೆ ಅಂತ ಹೇಳಿದ್ರು ಗುರುಜಿ ಅವರು. ನಾನು ಒಂದ್ಸತ ಬಿಟ್ಟೋಗಿದ್ದೆ, ಅಂದ್ರೆ ಒಂದ್ಸತ ಬೇಡ ಅಂದಿದ್ರಲ್ಲ ಮಾಮ, ಅಂದ್ರೆ ಅವ್ರು ಏನೋ ರೀಸನ್ ಹೇಳಿದ್ರು, ಮತ್ತೇನಕ್ಕೆ ಮಾಮ ಇಷ್ಟು ಮಂತ್ ಆದ್ಮೇಲೆ 2 months ಆದ್ಮೇಲೆ ಬೇಡ ಬಿಡಿ ಅಂತ ಒಂದ್ ಮಾತಂದೆ ಮಾಮಾರ್ಗೆ. ಅವ್ರು ಹಂಗೇನ್ ಇರೋದಿಲ್ಲ, ಅವ್ರದ್ದು ಏನೋ ಪ್ರಾಬ್ಲಮ್ ಅಂತ ಹೇಳ್ತಿದಾರಲ್ಲ, ಹೋಗ್ ಬರ್ತೀನಿ ಅಳಿಯ, ಅಲ್ಲಿ ಹೋಗ್ ಬಂದ ತಕ್ಷಣ ಕೊಡೋದಿಲ್ವಲ್ಲ, ಹೋಗಿ ವಿಚಾರ ಮಾಡಿ ಬಂದು ನಿನ್ಗೆ ಹೇಳ್ತೀನಿ, ತಿಳಿಸ್ತೇನೆ ಹಿಂಗಿಂಗಿದೆ ಹಿಂಗಿಂಗಿಲ್ಲ ಫ್ಯಾಮಿಲಿ ಅಂತ, ಅದಾದ್ಮೇಲೆ ಡಿಸಿಷನ್ ತಗೋಣಂತೆ ಅಂತ ಅಂದಿದ್ರು ಮಾಮ. ಸುಮ್ನಾಗ್ಬಿಟ್ಟೆ ಗುರುಜಿ ನಾನು ಅವಾಗ. ಅದಾದ್ಮೇಲೆ ಅವರು ಹೋಗ್ಬಿಟ್ಟು ಬಂದ ಮೇಲೆ ಅಲ್ಲ ಹೋಗೋಕ್ಕಿಂತ ಬಿಫೋರೆ 1-2-3 days ಮತ್ತೆ ಹುಡುಗನ್ಗೆ ಬೇಡ ಆಗ್ಬಿಟ್ಟಿದ್ದೀನಿ ಗುರುಜಿ ನಾನು. ಅವನ್ ಮತ್ತೆ ಬೇಡ ಅನ್ಸಿದೀನಿ. ಅವನು ನಾನು ಮತ್ತೆ ಮಾಮ ಹಿಂಗ್ ಕಾಲ್ ಮಾಡಿದ ತಕ್ಷಣ ನಾನು ಅವ್ರು ಕಾಲ್ ಮಾಡಿದ್ದೆ, ಮಾಡಿ ನಿಮ್ಗೆ ಹೇಳಿದಿನಲ್ಲ ನಂಗೆ ಇಷ್ಟ ಇಲ್ಲ ಅಂತ, ಮತ್ತೆ ಮಾಮನ್ಗೆ ಏನಕ್ಕೆ ಕಾಂಟ್ಯಾಕ್ಟ್ ಮಾಡಿದೀರಾ ನೀವು ಅಂತ ಅಂದೆ ಗುರುಜಿ ಅವ್ರಿಗೆ. ಅವರು ಕಾಲ್ ಕಟ್ ನಾನು ಬಿಜಿ ಇದೀನಿ ಇರಿ ಅಂತ ಕಾಲ್ ಕಟ್ ಮಾಡಿದ್ರು ಗುರುಜಿ ಅವರು. ಅಷ್ಟರಲ್ಲಿ ಅವ್ರ ಮದರ್ ಫೋನ್ ಬಂತ ನಂಗೆ, ಅಮ್ಮ ನನ್ ಮೇಲೆ ಸಿಟ್ಟಾಗಿದ್ಯಾ ಅಂತ ಅಂದ್ರು ಗುರುಜಿ ಅವರು. ಇಲ್ಲಮ್ಮ ಹೇಳಿ ಅಂತಂದ್ರೆ, ಇಲ್ಲಮ್ಮ ನಾನು ಮಾಮನ್ ಕಾಲ್ ಮಾಡಿದ್ದೆ, ಮತ್ತೆ ಬರ್ಲಿಕ್ಕೆ ಹೇಳಿದೀನಿ ಅವ್ರಿಗೆ, ಇನ್ನೊಂದ್ 2-3 days ಬಿಟ್ಟು ಬರ್ತಾರಂತೆ, ನೀನು ಮತ್ ನಿಂಗೆ ಇಷ್ಟ ಇತ್ತು ಅಂತ ಅವಾಗ್ಲೇ ಹೇಳಿದ್ದಿ, ಮತ್ತೆ ಅವನು ಏನೋ ಟೆನ್ಷನ್ ಅಲ್ಲಿ ಇದಾಗಿದೆ ಅಮ್ಮ, ಸರಿ ಆಗಿದ್ದಾನೆ ಇವಾಗ ನಾನು ಹೇಳ್ಬಿಟ್ಟಿದೀನಿ ಮಾಮನ್ಗೆ, ಅವ್ರು ಬರ್ತಿದಾರಂತೆ ಅಂತ ಹಿಂಗ್ ಹೇಳಿದ್ರು ಗುರುಜಿ ಅವರು ಅವ್ರ ತಾಯಿ. ನಾನು ಇಲ್ಲ ಅಮ್ಮ ನಾನು ಅವ್ರಿಗೆ ಹೇಳಿದೆ. ಪಕ್ಕದಲ್ಲಿ ಏನೋ ಹೌದು ಗುರುಜಿ, ಅಂದ್ರೆ ರೋಡ್ ಅಲ್ಲಿ ಏನೋ ದೇವ್ರು ಹೊಂಟಿದೆ ಗುರುಜಿ, ಅದ್ರದಂತ ಡಿಸ್ಟ್ರಾಕ್ಷನ್ ಇದೆ ಗುರುಜಿ ಅದು. ಹಾ
ಅವ್ರ ತಾಯಿಯವ್ರಿಗೆ ಹೇಳಿದೆ ಗುರುಜಿ ನಾನು, ಇಲ್ಲ ಅಮ್ಮ ನಿಮ್ ಮಗ ಕಾಲ್ ಮಾಡಿದಾಗ ನಾ ಹೇಳಿದೀನಿ ಅವ್ರಿಗೆ ನನ್ಗೆ ಇಷ್ಟ ಇಲ್ಲ ಅಂತ. ಮತ್ತೆ ನಾನು ಅವ್ರಿಗೆ ತಿಳಿಸಿದೀನಿ ನನ್ ಡಿಸಿಷನ್. ಅವ್ರು ಕೇಳಿದ್ರು ನಾನು ನನ್ ಡಿಸಿಷನ್ ತಿಳಿಸಿದೀನಿ. ಮತ್ತೆ ನೀವು ಅದನ್ನ ಕೇಳ್ದೇನೆ ಮಾಮನ್ ಕಡೆ ಹೋಗಿದ್ದು ತಪ್ಪ ಅಲ್ವಾ ಅಮ್ಮ ನೀವು ಅಂತ ಅಂದೆ ಗುರುಜಿ. ಇಲ್ಲ ಹಂಗೇನು ವರಿ ಮಾಡ್ಕೊಳಕ್ ಹೋಗ್ಬೇಡ, ಅವ್ನ್ಗೆ ಆ ಟೈಮ್ ಅಲ್ಲಿ ಟೆನ್ಷನ್ ಅಲ್ಲಿ ಇದ್ದ, ಅವ್ನಿಗೆ ಏನೋ ಆಗಿದೆ ಅಮ್ಮ, ನೀನ್ ಮಾಡ್ಲಿಕ್ಕೆ ಹೋಗ್ಬೇಡ, ನಾವ್ ದೊಡ್ಡವರಾಗಿ ನಾವ್ ವಿಚಾರ ಮಾಡ್ತೀವಿ ಹಂಗೆ ಹಿಂಗೆ ಅಂತಂದು ಕಾಲ್ ಕಟ್ ಮಾಡಿದ್ರು ಗುರುಜಿ. ಅದಾದ್ಮೇಲೆ ನಾನು ಇವ್ರದೇನು ಕಾಲು ಬರ್ಲಿಲ್ಲ, ಏನಪ್ಪಾ ಇದು ಅಂತ. ಮತ್ತೆ ಅವ್ರಿಗೆ ಏನೋ ಇದು ನೀವು ನನ್ಗೆ ಇಷ್ಟ ಇಲ್ಲ ಅಂದ್ರೆ ಆಲ್ರೆಡಿ ನನ್ ಮನ್ಸು ಹೋಗಿತ್ತು ಗುರುಜಿ ಅವ್ರ ಮೇಲೆ, ಇನ್ನೊಂದ್ ಇಷ್ಟ ಇಲ್ಲ ಇವ್ರು ಏನಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ. ನಾನು ಅವ್ರಿಗೆ ಮತ್ತೆ ಕಾಲ್ ಮಾಡಿದೆ, ನೀವೇ ಬೇಡ ಅಂತ ಹೇಳಿದಿನಲ್ಲ, ನೀವು ನಿಮ್ ತಾಯಿಯವ್ರಿಗೆ ಹೇಳಿ ನನ್ಗೆ ಬೇಡ ಅಂತ ಹೇಳಿಕ್ಕೆ ಕಾಲ್ ಮಾಡಿದ್ದೆ ಗುರುಜಿ. ಅವರು ಕಾಲ್ ಪಿಕ್ ಮಾಡ್ಲಿಲ್ಲ. ಮತ್ತೆ ಅಷ್ಟರಲ್ಲಿ ಮೆಸೇಜ್ ಹಾಕಿದ್ರು, ನೋಡಿ ನನ್ಗೆ ಇಷ್ಟ ಇಲ್ಲ, ನೀವು ಮನೇಲಿ ಫೋರ್ಸ್ ಮಾಡಿರೋದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದೀನಿ, ಇವಾಗ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದೀನಿ ಅಷ್ಟೇ, ನೀವು ನನ್ ಕಾಲ್ ಮಾಡ್ಬೇಡಿ ಅಂತ ಮೆಸೇಜ್ ಹಾಕ್ಬಿಟ್ರು ಗುರುಜಿ ಅವರು. ನಾನು ಅಲ್ಲ ಮತ್ತೆ ಒಂದೇ ನಿಮಿಷ ಮಾತಾಡಿ ಅಲ್ಲ ನನ್ ಜೊತೆ ಅಂತ ಅಂದೆ ಗುರುಜಿ, ರಿಕ್ವೆಸ್ಟ್ ಮಾಡ್ಕೊಂಡೆ. ಅಷ್ಟರಲ್ಲಿ ಅವ್ರ ಕಾಲ್ ಓಕೆ ಪಿಕ್ ಮಾಡಿದ್ರು ಗುರುಜಿ. ಅಲ್ಲ ರೀ ನೀವೇ ಬಂದಿದ್ದೀರಾ ನನ್ನ ಹತ್ರ, ಮತ್ತೆ ಇವಾಗ ನೀವೇ ಬೇಡ ಅಂತಿದ್ದೀರಾ, ಸರಿ ಏನ್ ನಿಮ್ದು ಮದ್ವೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ ಬೇಕಾದಾಗ ಬರೋದು ಬೇಡದಾಗ ಹಿಂಗ್ ಹೋಗೋದು ಸರಿ ಅನ್ಸೋದಿಲ್ಲ. ನಾನ್ ಮೊದ್ಲೇ ಮಾತ್ರ ನಿಮ್ಗೆ ಸಂಬಂಧನೇ ಇಲ್ಲ, ನನ್ಗೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ? ನಾನು ನಿಮ್ ಜೀವನಕ್ಕೆ ಏನೋ ದ್ರೋಹ ಅಂತೂ ಮಾಡಿಲ್ಲ, ನೀವು ನನ್ಗೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ? ನನ್ಗೆ ಮೊದ್ಲೇ ಮಾತು ಇಷ್ಟ ಇರ್ಲಿಲ್ಲ, ಅದ್ರಲ್ಲಿ ನೀವೇ ಹೋಗಿದ್ದೀರಾ ಮಾಮನ ಹತ್ರ, ಇವಾಗ ಅವ್ರು ಬರ್ಲಿಕ್ಕೂ ಕೂಡ ರೆಡಿ ಆಗಿದ್ದಾರೆ, ಇವಾಗ ಮತ್ತೆ ನೀವ್ ಇಲ್ಲ ಅಂತಿದ್ದೀರಾ ಅಂತ ನನ್ಗೆ ತುಂಬಾ ಬೇಜಾರಾಗಿ ಸುಮ್ನೆ ಹಂಗ ಅಂದ್ಬಿಟ್ಟು ಇಟ್ಬಿಟ್ಟೆ ಗುರುಜಿ ನಾನು. ಅದಾದ್ಮೇಲೆ ಮಾಮ ಹೋಗ್ ಬಂದ್ರು. ನನ್ಗೆ ಹೇಳಲಿಕ್ಕೆ ಮಾಮನ್ಗೆ ಹೇಳೋಷ್ಟು ಧೈರ್ಯ ಇಲ್ಲ ಗುರುಜಿ, ಇವತ್ತಿಗೂ ಗೊತ್ತಿಲ್ಲ ಮಾಮನ್ಗೆ. ನನ್ಗೆ ಅಂದ್ರೆ ಇಷ್ಟು ನಾನ್ ಮದ್ವೆ ಅಂದ್ರೆ ನಾವು ದೊಡ್ಡವರೆಲ್ಲ ಮಾಡ್ತೀವಲ್ಲ, ನೀ ಏನೇ ಕಾಂಟ್ಯಾಕ್ಟ್ ಆಗಿದೀಯಾ ಅಂತಾರೆ ಅನ್ನೋದಕ್ಕೆ ಅದು ತುಂಬಾ ಏನೋ ಅವ್ರು ಇಷ್ಟ ಇಲ್ಲ ಅಂತ ನನ್ಗೆ ಡೈರೆಕ್ಟ್ ಆಗಿ ಹೇಳಿದ್ದು. ಇದೆಲ್ಲ ಹೇಳಿದ್ರೆ ಮಾಮ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ನಾ ಹೇಳಲೇ ಇಲ್ಲ ಗುರುಜಿ. ಅದು ಹಂಗೆ ಮುಂದುವರೆದು ಅದು ಇವಾಗ ಅವ್ರ ಮನೆಗೆ ಹೋಗಿ ಬಂದಿದ್ದಾರೆ ಗುರುಜಿ. ಬಟ್ ಹುಡ್ಗ ಮಾತಾಡ್ತಾನೆ ಇಲ್ಲ. ಮಾಮ ನನ್ಗೆ ಹೇಳಿದ್ರು, ಇಲ್ಲ ಮಾಮ ಅವ್ರು ನನ್ಗೆ ಯಾಕೋ ಏನಕ್ಕೋ ಅವ್ರ ಮೇಲೆ ಮನ್ಸು ಹೋಗಿದೆ ಅಂತ ನಾನೇ ಹೇಳಿದ್ದೆ ಗುರುಜಿ ಮಾಮನ್ಗೆ. ಬೇಡ ಅವ್ರು ಮತ್ತೆ ಹಿಂಗ್ ಅಂತಿದಾರ ಅಂದ್ರೆ ಬೇಡ, ನಾನು ಹೇಳಿದ್ರೆ ಆಯ್ತು ಅಂತ. ಮಾಮ ನನ್ಗೆ ಇಷ್ಟ ಇಲ್ಲ ಅಂತ ಅಂದೆ ಗುರುಜಿ. ಮಾಮ ಮೊದ್ಲೇ ಇಷ್ಟ ಆಗಿದೆ ಅಂತ ಹೇಳಿದ್ದೆಲ್ಲಮ್ಮ ನೀನು, ಏನಕ್ಕೆ ಆಯ್ತು ಏನಾಯ್ತು ಅಂತ ಅಂದ್ರು. ಇಲ್ಲ ಮಾಮ ಏನಕ್ಕೋ ನನ್ ಮನಸ್ಥಿತಿ ಯಾಕೋ ಸರಿ ಇಲ್ಲ, ನನ್ಗೆ ಇಷ್ಟ ಇಲ್ಲ ಸದ್ಯಕ್ಕೆ, ಮದ್ವೆ ಬೇಡ, ಬಿಟ್ಬಿಡಿ ಅವ್ರನ್ನ, ಮತ್ತೆ ಅಷ್ಟ್ ದೂರ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನನ್ಗೆ, ಇಲ್ಲೇ ಯಾವ್ದಾದ್ರು ಬೇರೆ ಹುಡುಗನ್ ನೋಡೋರಾಯ್ತು ಬಿಡಿ ಅಂತ ಅಂದೆ ಗುರುಜಿ. ಅವರು ಇಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ನನ್ಗೆ ನಿನ್ ಲೈಫ್ ಸೆಟ್ಲ್ ಇರತ್ತೆ, ಮತ್ತೆ ನನ್ಗೂ ಏಜ್ ಆಗಿದೆ, ನಾನ್ ಇಲ್ದಿರೋವಾಗ ನಿನ್ ಲೈಫ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ನೋಡ್ಕೊಳೋಂತ ಜವಾಬ್ದಾರಿ ಇರೋಂತ ಫ್ಯಾಮಿಲಿ ಬೇಕಲ್ಲಮ್ಮ, ಅದಕ್ಕೆ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಅನ್ನಿಸ್ತು. ನಾನ್ ನಿನ್ ಜೀವನಕ್ಕಂತ್ರ ಏನು ಅಂದ್ರೆ ಕೆಟ್ಟದಂತ್ರ ಮಾಡೋದಿಲ್ವಲ್ಲ, ನಾನ್ ಹೇಳ್ದಷ್ಟು ಕೇಳು ಅಂತ ಅಂದ್ರು ಗುರುಜಿ ಅವರು. ಅದೇ ಅಷ್ಟರಲ್ಲಿ ನಾನು ಅವ್ರ ತಾಯಿಯವರೇ ನನಗೆ ಡೈಲಿ ಫೋನ್ ಹಚ್ಚೋದು ಹಿಂಗೆ ಮಾಡ್ತಿದ್ರು. ನಾನು ಅವ್ರ ತಾಯಿಗೆ ಹೇಳಿದೆ, ಅವ್ರು ಮತ್ತೆ ಇಷ್ಟ ಇಲ್ಲ ಅಂತಿದಾರಮ್ಮ, ನನ್ ಮಾಮನ್ಗೆ ನೋಡಿ ನೀವ್ ಲಾಸ್ಟ್ ಟೈಮ್ ನನ್ನ ಹತ್ರ ಮುಗಿಸ್ಕೊಂಡಿದ್ರಿ, ನೀವು ನನ್ಗೆ ಕೇಳಲಾರ್ದೆ ಮಾಮನ ಹತ್ರ ಹೋಗ್ಬಾರ್ದಾಗಿತ್ತು, ನೀವು ಡೈರೆಕ್ಟ್ ಮಾಮನ ಹತ್ರ ಲಾಸ್ಟ್ ಟೈಮ್ ಮುಗಿಸಿದ್ರಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮಾಮನ ಕಾಲ್ ಮಾಡಿ ಕಟ್ಟಾಯ್ತು, ಕೇಳಿಸ್ಲಿಲ್ಲ. ಡೈರೆಕ್ಟ್ ಮಾಮನ್ ನನ್ನ ಹತ್ರ ಲಾಸ್ಟ್ ಟೈಮ್ ನೀವು ನನ್ನ ಹತ್ರ ಮುಗಿಸ್ಕೊಂಡಿದ್ರಿ, ಅಂದ್ರೆ ಹುಡ್ಗನ್ಗೆ ಇಷ್ಟ ಇಲ್ಲ ಜೀನ್ಸ್ ಹಾಕೋದು ಅದು ಇದು ರೀಸನ್ ಏನೋ ಹೇಳಿ ನನ್ನ ಹತ್ರ ಮುಗಿಸ್ಕೊಂಡಿದ್ರಿ. ಬಟ್ ಈ ಟೈಮ್ ನೀವು ಡೈರೆಕ್ಟ್ ಮಾಮನ್ಗೆ ಹೇಳ್ಬಿಟ್ಟಿದ್ದೀರಾ ಬನ್ನಿ ಅಂತ. ನೀವು ಲಾಸ್ಟ್ ಟೈಮ್ ನನ್ನ ಹತ್ರ ಮುಗಿಸ್ಕೊಂಡ್ಮೇಲೆ ನಾನು ಕೇಳ್ಬೇಕಲ್ಲಮ್ಮ, ನನ್ಗೆ ಇಷ್ಟ ಇದ್ದೇನಾ, ಅದರಿಂದ ನನಗ್ ನೋವಾಗಿರತ್ತೆ. ಇವಾಗ ನಿನ್ ಮನಸ್ಥಿತಿ ಹೆಂಗಿದೆ, ಅವನೊಂದ್ಸತ ಬಿಟ್ಟು ಹೋದ್ನಲ್ಲ, ಇವಾಗ ಹೆಂಗಿದೆ ಅಂತ ಕೇಳ್ಬೇಕಲ್ಲಮ್ಮ ನೀವು. ನನ್ನ ಕೇಳ್ದೆ ಹೆಂಗ ಏನಕ್ ಮುಂದುವರೆದ್ರಿ? ಸರಿ ಮುಂದುವರೆದಿದ್ದೀರಾ, ಅವಾಗ ಅವ್ರಿಗೆ ಇವಾಗ್ಲೂ ಇಷ್ಟ ಇಲ್ಲ, ನೀವ್ ಏನಕ್ ಫೋರ್ಸ್ ಮಾಡ್ತಿದ್ದೀರಾ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಬಿಡಿ ಅಲ್ಲ ನೀವು ಏನಕ್ಕೆ ನಮ್ ಜೀವನ ಹಾಳು ಮಾಡ್ತಿದ್ದೀರಾ ಅಂತ ಹೇಳಿದ್ದೆ ಗುರುಜಿ ಅವ್ರಿಗೆ. ಅವ್ರು ಅವಾಗ ಅವ್ರು ಹುಡ್ಗನ್ ಅವ್ರ ಬ್ರದರ್ ವೈಫ್ ಎಲ್ಲ ಮಾತಾಡಿದ್ರು ನನ್ ಜೊತೆ. ಇಲ್ಲ ಅವ್ರು ಹಂಗೆ ಅಮ್ಮ, ನೀ ಏನು ವರಿ ಮಾಡ್ಬೇಡ, ಅವ್ನ್ಗೆ ಮದ್ವೆ ಅಂದ್ರೆ ಅವ್ನ್ಗೆ ಇಷ್ಟ ಇಲ್ಲ ಅಂತಂದಲ್ಲ, ನಾವ್ ಫೋರ್ಸ್ ಏನ್ ಮಾಡಿಲ್ಲ, ಅವನೇನ್ ಹೇಳಿದ್ನ ನಿಂಗೆ ಫೋರ್ಸ್ ಮಾಡಿದ್ದಾರೆ ಅಂತ, ಆ ರೀತಿ ಏನಿಲ್ಲ, ಅವ್ನ್ಗೆ ಅಷ್ಟ್ ದೂರ ಬೇಡ ಅಂತ ಅವನು ಅಂತಿದ್ದ, ಅದಕ್ಕೆ ಏನೋ ಅಂತ ಏನೇನೋ ರೀಸನ್ ಹೇಳಿದ್ರು ಗುರುಜಿ ಅವರು. ಮತ್ತೆ ಲ್ಯಾಂಗ್ವೇಜ್ ಕೂಡ ನನ್ಗೆ ನಂದೊಂದ್ ಸ್ವಲ್ಪ ಸ್ಪೀಡ್ ಇದೆ, ಅವ್ರ ಲ್ಯಾಂಗ್ವೇಜ್ಗೆ ನನ್ ಲ್ಯಾಂಗ್ವೇಜ್ಗೆ ನನ್ ಕನ್ವರ್ಸೇಷನ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅವ್ರ ಜೊತೆ. ಅಷ್ಟ್ರಲ್ಲಿ ಅವರು ಇಲ್ಲ ನೀನೇನು ವರಿ ಮಾಡ್ಬೇಡ, ಅವ್ನ್ ಕಾಲ್ ಮಾಡ್ತಾನೆ ಅಂತ ಅಂದ್ರು ಗುರುಜಿ ಅವರು. ಮಾಡ್ತಾನೆ, ನಿಂಗೆ ಅವ್ನ್ ಮನ್ಸಿಗೆ ಇಷ್ಟ ಆಗಿದ್ಯಾ ಅಂತ ಹೇಳ್ಬೇಕಲ್ವಾ ಅವನು, ನಿನ್ಗೆ ಅದಕ್ಕೆ ನಿನ್ಗೆ ಸಮಾಧಾನ ಇಲ್ಲ ಅನ್ಸ್ತಿದ್ಯಾ, ನಾನ್ ಹೇಳಿಸ್ತೇನೆ ಹಂಗೆ ಹಿಂಗೆ ಅಂತ ಅಂದ್ರು ಗುರುಜಿ ಅವರು. ನೋಡಿ ಅಮ್ಮ, ನನ್ಗೆ ಅವ್ರು ಇಷ್ಟ ಇದೆ ಅಂತ ಹೇಳೋ ವರ್ಡ್ ಬೇಕಾಗಿಲ್ಲ, ನನ್ಗೆ ಹುಡ್ಗಿರ್ಗೆ ಸೆನ್ಸ್ ಆಗತ್ತೆ, ಇಷ್ಟ ಇರೋ ಹುಡ್ಗನ್ಗೆ ಮದ್ವೆ ಇಷ್ಟ ಇದ್ರೆ ಅವ್ರು ಯಾವ ರೀತಿ ರಿಯಾಕ್ಟೇಬಲ್ ಇರ್ತಾರೆ ಅನ್ನೋದು ಸೆನ್ಸ್ ಆಗತ್ತೆ.
ನೀವು ಮಾತಲ್ಲಿ ಹೇಳಿಸ್ಬೇಡಿ ನನ್ಗೆ, ಅವ್ರಿಗೆ ಫೋರ್ಸ್ ಮಾಡ್ಬೇಡಿ. ದಯವಿಟ್ಟು ಅವ್ರ ಡಿಸಿಷನ್ ಏನಿದೆ ಅದನ್ನ ರೆಸ್ಪೆಕ್ಟ್ ಮಾಡಿ ಒಂದ್ ಹುಡುಗಿ ಲೈಫ್ ನ ಸೇವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ನಿಮ್ಮನೇಲಿ ಒಂದ್ ಹುಡುಗಿ ಮದ್ವೆ ಆಗೋಳಿದ್ದಾಳೆ, ಇಷ್ಟ ಇಲ್ದಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡೋದ್ರಿಂದ ಒಂದ್ ಲೈಫ್ ಹಾಳಾಗತ್ತಮ್ಮ. ನನ್ಗೆ ಪ್ಲೀಸ್ ದಯವಿಟ್ಟು, ನನ್ಗೂ ಇಷ್ಟ ಇಲ್ಲ, ನನ್ ಮನಸ್ಸು ಹೋಗಿದೆ ಅವ್ರ ಮೇಲೆ, ಬಿಟ್ಬಿಡಿ ಅಲ್ಲ ಇದನ್ನೆಲ್ಲ ಅಂತ ಅಂದೆ ಗುರುಜಿ ಅವ್ರಿಗೆ. ಅವರು ಏನು ಇಲ್ಲಮ್ಮ ಹಂಗೆ ಹಿಂಗೆ ಅಂತ ಸುಮ್ನೆ ಇದನ್ನ ಮುಂದಿನ ತನಕ ತಂದಿದ್ದಾರೆ ಗುರುಜಿ. ಬಟ್ ಹುಡುಗನ್ಗೆ ಇಷ್ಟಾನೇ ಇಲ್ಲ. ಮಾಮ ಈ ಕಡೆ ಅದಾದ್ಮೇಲೆ ಹುಡುಗನ್ ಪೇರೆಂಟ್ಸ್ ಎಲ್ಲ ಇಲ್ಲ ಮದ್ವೆ ನಿಮ್ ಕಡೆ ಇಟ್ಕೊಳ್ಳಿ, ನಮ್ಗೆ ಒಂದ್ ಹುಡುಗ ನಮ್ಮ ಮನೇಲಿ ಇರೋನ್ಗೆ ನಾವು ಹುಡುಗಿ ಕಡೆ ಮದ್ವೆ ಮಾಡಿದೀವಿ, ಈ ಸತಾನು ನಾವು ಮತ್ತೆ ಇವಂದು ನಾವ್ ಇಟ್ಕೊಂಡ್ರೆ ಆ ಹುಡ್ಗಿ ಕೋಪ ಬರುತ್ತೆ, ಮತ್ತೆ ಅವರೇ ಅಲ್ವಾ ಮುಂದ್ ಜೀವನ ಮಾಡೋದು, ಅಣ್ಣ ತಮ್ಮ ಜಗಳ ಮಾಡ್ಬಾರ್ದು, ನೀವ್ ಇಟ್ಕೊಳ್ಳಿ ಅಂತ ಮದ್ವೆದೆಲ್ಲ ಮಾತಾಡಿದಾರೆ ಗುರುಜಿ. ಬಟ್ ಹುಡ್ಗನ್ಗೆ ಇಷ್ಟಾನೇ ಇಲ್ಲ, ಅವ್ನು ಮಾತಾಡ್ತಾನೂ ಇಲ್ಲ. ಸರಿ ಆಯ್ತು, ನಾನ್ ಹೇಳ್ತೀನಿ ಮನೇಲಿ ನಿಮ್ಗೆ ಇಷ್ಟ ಇಲ್ದಿರೋದು, ನಾನೇ ಮಾಮನ್ಗೆ ಹೇಳ್ತೀನಿ, ನೀವ್ ಕಾಲ್ ಮಾಡಿ ನನ್ಗೆ ಹೇಳಿದೀರಾ ಅನ್ನೋದನ್ನ ನಾನೇ ಇನ್ಫಾರ್ಮ್ ಮಾಡ್ತೀನಿ, ಅದನ್ನ ಹೋಗ್ಬಿಡತ್ತೆ ಅವಾಗ ಅಂತ ನಾನೇ ಹುಡುಗನ್ಗೆ ಮೆಸೇಜ್ ಅಲ್ಲಿ ಹೇಳಿದ್ದೆ ಗುರುಜಿ ಅವ್ರಿಗೆ. ಅವ್ರೊಂದ್ ಮಾತು ಲಾಸ್ಟ್ ಟೈಮ್ ನನ್ಗೊಂದ್ ಮೆಸೇಜ್ ಮಾಡಿದ್ರು, ಇಲ್ಲ ನೋಡಿ ಮಾ ನನ್ಗೆ ನೀವು ಮೆಸೇಜ್ ತೋರ್ಸಿದ್ರೆ ನಾನ್ ಹೇಳ್ತೀನಿ, ನೀವು ಫೋಟೋ ಎಡಿಟಿಂಗ್ ಅಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ನೀವು ಅಲ್ಲೇ ಎಡಿಟ್ ಮಾಡ್ಕೊಂಡಿದ್ದೀರಾ ಅಂತ ನಾ ಹೇಳ್ತೀನಿ, ಬಟ್ ನಾನು ಒಪ್ಕೊಳೋದಿಲ್ಲ ನಾನು ಹೇಳಿದೀನಿ ಅಂತ. ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂತ ನೀವು ಇದನ್ ಮಾಡಿ, ಏನಕ್ಕಂದ್ರೆ ನಾನು ಇವಾಗ ನಿಮ್ಗೆ ತುಂಬಾ ಡಿಸ್ರೆಸ್ಪೆಕ್ಟ್ ಮಾಡಿದೀನಿ, ನಾನೇ ಬರೋದು ನಾನೇ ಹೋಗೋದು ಇದನ್ನೆಲ್ಲ ನಾನ್ ಮಾಡಿದೀನಿ ಅಂದ್ಮೇಲೆ ನಿಮ್ಗೆ ಹರ್ಟ್ ಆಗಿರತ್ತೆ. ಅದಾದ್ಮೇಲೆ ನೀವು ನನ್ನ ಏನಕ್ಕೆ ಮದ್ವೆ ಆಗ್ತೀರಾ, ಅದನ್ನೇ ನೀವು ನಿಮ್ಮ ಮಾಮನ್ಗೆ ಹೇಳಿ, ನಿಮ್ಗೆ ಇಷ್ಟ ಇಲ್ಲ ಅನ್ನೋದನ್ನೇ ನೀವು ನಿಮ್ಮ ಮಾಮನ್ಗೆ ಹೇಳಿ ಮದ್ವೆ ತಪ್ಪಿಸ್ಕೊಳ್ಳಿ. ಬಟ್ ನನ್ಗೆ ಇಷ್ಟ ಇಲ್ಲ ನೋಡಿ, ಇದ್ರ ಮೇಲೂ ನೀವು ನನ್ನ ಮದ್ವೆ ಆದ್ರೆ ನೀವೇ ಅನ್ಭವಿಸ್ಬೇಕಾಗತ್ತೆ ಜೀವನದಲ್ಲಿ. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ನನ್ನಿಂದ ನಮ್ಮ ಮನೇಲಿ ಹೇಳಿ ಮುಗಿದು ಹೋಗಿದೆ, ಮತ್ತೆ ಇವಾಗ ಅವರು ಕೇಳೋದಿಲ್ಲ. ಮತ್ತೆ ನಾನು ಮದ್ವೆ ಮಠ ಹೋದ್ರೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನನ್ಗೆ ಇಷ್ಟ ಇಲ್ಲ ಅನ್ನೋದು ಮಾತ್ರ ನಿಮ್ಗೆ ತಿಳಿಸಿದೀನಿ. ನಿಮ್ಗೆ ಇಷ್ಟ ಇಲ್ಲ ಅನ್ನೋದನ್ನ ನೀವು ನಿಮ್ಮ ಮಾಮನ್ಗೆ ಹೇಳ್ಬೇಕಾಗತ್ತೆ ಹೊರತು ನೀವು ನನಗೆ ಇಷ್ಟ ಇಲ್ಲ ಅನ್ನೋದನ್ನ ನಾನ್ ಹೇಳಿದೀನಿ ಅಂತ ಹೇಳಿದ್ರೆ ನಾನ್ ದೊಡ್ಡವ್ರು ಬಂದ್ರೆ ಒಪ್ಕೊಳೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಗುರುಜಿ ಅವರು. ಅದಾದ್ಮೇಲೂ ನಾನ್ ಮಾಮನ್ಗೆ, ಮಾಮ ನನ್ಗೆ ಹುಡ್ಗನ್ಗೆ ಏನಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತಿದೆ, ನೀವು ಒಂದ್ಸತ ಹುಡ್ಗನ್ ಜೊತೆ ಮಾತಾಡ್ರಿ ಅಲ್ಲ ಅಂತ ಅಂದೆ ಗುರುಜಿ ಅವ್ರಿಗೆ, ಮಾಮನ್ಗೆ. ಸರಿ ಅಮ್ಮ ಅಂತ ಮಾಮ ಅವ್ರು ಕಾಲ್ ಮಾಡಿಬಿಟ್ಟು ಹುಡ್ಗನ್ಗೆ ಮಾತಾಡಿದ್ರೆ, ಹುಡ್ಗ ಇಲ್ಲ ರೀ ನನ್ಗೆ ಇಷ್ಟ ಇದೆ ಮತ್ತೆ ಅದಕ್ಕೆ ನಾವು ಕರೆಸ್ಲಿಕ್ಕೆ ಹೇಳಿದ್ವಲ್ವಾ ಹಂಗೆ ಹಿಂಗೆ ಅಂತ ಏನೋ ಅಂದ್ಬಿಟ್ಟಿದ್ದಾನೆ ಗುರುಜಿ ಅವನು. ಅಲ್ಲೆಲ್ಲ ಚೆನ್ನಾಗೇ ರಿಯಾಕ್ಟ್ ಮಾಡಿದ್ದಾರೆ ಮಾಮನ್ ಜೊತೆ. ಬಟ್ ನನ್ಗೆ ಪದೇ ಪದೇ ನೀ ಅನ್ಭವಿಸು, ನನ್ಗೆ ಇಷ್ಟ ಇಲ್ಲ ಮದ್ವೆ, ಇಷ್ಟೊಂದು ನಿನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಿದೀನಿ, ನೀವು ಅಂದ್ರೆ ಹೆಂಗ್ ಮದ್ವೆ ಆಗ್ತೀರಾ, ನಿಮ್ಗೆ ಏನಕ್ಕೆ, ನೀವು ಚೆನ್ನಾಗಿದ್ದೀರಾ ಮತ್ತೆ ನಾನ್ ಏನಕ್ ಬೇಕು ನಿಮ್ಗೆ, ನೀವು ಎಜುಕೇಶನ್ ಅಲ್ಲಿ ತುಂಬಾ ಓದಿದ್ದೀರಾ ಮತ್ತೆ ನಾನ್ ಏನಕ್ ಬೇಕು ನಿಮ್ಗೆ ಅಂತ ಏನೋನೋ ತುಂಬಾ ನೀವು ನಿಮ್ ಲೆವೆಲೇ ಬೇರೆ ಇದೆ, ನನ್ ಏನಕ್ಕೆ ನೀವು ಮದ್ವೆ ಆಗ್ತೀರಾ, ನಾನ್ ಕುಂಟ ಇದ್ರು ಏನಕ್ಕೆ ಮದ್ವೆ ಆಗ್ತೀರಾ ಹಂಗೆ ಹಿಂಗೆ ಅಂತ ಏನೋ ತುಂಬಾ ಕ್ವಶನ್ ಕೇಳಿದ ಗುರುಜಿ ಅವನು. ನಾನು ಅದಕ್ಕೆಲ್ಲ ಉತ್ತರ ಕೂಡ ಕೊಟ್ಟ ಮೇಲೂ ಅವರು ಇಷ್ಟಾನೇ ಇಲ್ಲ ಅಂತಿದ್ದಾರೆ. ಮತ್ತೆ ಇಷ್ಟ ಇಲ್ಲ ಅಂದ್ಮೇಲೆ ನನ್ಗೆ ಅವ್ರ ಡಿಸಿಷನ್ ಓಕೆ, ಬಟ್ ನಾನ್ ಮನೇಲಿ ಹೇಳ್ತೀನಿ ಅಂದಾಗ ಅದನ್ನ ಒಪ್ಕೊಳಕ್ಕೂ ತಯಾರಿಲ್ಲ. ದೊಡ್ಡವ್ರ ನಡುವೆ ಮತ್ತೆ ಇಷ್ಟ ಇದೆ ಅಂತ ಹೇಳ್ತಾರೆ. ಅದರಿಂದ ನಾನ್ ಮಾಮನ್ಗೆ ಹೇಳೋದ್ರಿಂದ ಮಾಮಗೆ ಆಗ್ಲೇ ನಾನು ಇಷ್ಟ ಇಲ್ಲ ಅನ್ನೋದನ್ನ ನಾನು ಸೆಕೆಂಡ್ ಟೈಮ್ ಹೇಳಿದಾಗ ಮಾಮ ನನ್ಗೆ ಬೈದು ಸುಮ್ ಕುಂದಿರ್ಸಿದ್ರು, ನಿನ್ ಗೊತ್ತಾಗೋದಿಲ್ಲ ಸುಮ್ನಿರು ಹಂಗೆ ಹಿಂಗೆ ಅಂತ. ಈ ಟೈಮ್ ನಾನ್ ಪದೇ ಪದೇ ಹೇಳ್ತಿರೋದಕ್ಕೆ ಮಾಮ ಅಂತಿದ್ದಾರೆ, ನಿನ್ಗೆ ಏನೋ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ ನೀನು, ಏನಕ್ಕೋ ಅವ್ರ ಮನೆಗೆ ಹೋಗ್ತಿರೋದ್ರಿಂದ ಹೋಗೋ ಟೈಮಿಂದಾನು ನೀನ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ, ಇದು ಒಳ್ಳೇದಲ್ಲ ನಿನ್ಗೆ, ಬಿಟ್ಬಿಡು, ಅವ್ನ್ಗೆ ಇಷ್ಟ ಇಲ್ಲ ಅಂತ ನೀನ್ ಹೇಳ್ತಿದ್ಯಾ. ನಾನು ಹೋಗಿ ಕೇಳಿದೆ ಅವ್ನ್ಗೆ, ಅವನು ಇಷ್ಟ ಇದೆ ಅಂತ ಹೇಳಿದಾನೆ, ನನಗೀಗ ಮುಗಿದು ಹೋಗಿದೆ ಅದು, ನನ್ಗೆ ಆ ಹುಡ್ಗ ಇಷ್ಟ ಇದ್ದಾನೆ, ನೀನು ಮದ್ವೆ ಆದ್ರೆ ಅವ್ನು ಮದ್ವೆ ಆಗು, ಇಲ್ಲ ಅಂತಂದ್ರೆ ನನ್ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡಮ್ಮ, ನಿನ್ ಜೀವನ ನೀನು ಮಾಡ್ಕೋ, ತಂದೆ ತಾಯಿ ಇಲ್ಲ, ನನ್ ತಂಗಿ ಮಕ್ಳು, ನನ್ ತಂಗಿ ಇಲ್ಲ ಅಂದ್ರೆ ನಾನು ನಿನ್ನ ನೋಡ್ಕೋತಿದೀನಿ ಅಂದ್ಮೇಲೆ ನೀನು ನನ್ ಮಾತು ಕೇಳೋದು ನಿಂದ ಜವಾಬ್ದಾರಿ ಇದೆ, ಅದನ್ನ ಕೇಳು. ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ಇಫ್ ಇನ್ ಕೇಸ್ ನೀ ಹೇಳ್ದಂಗೆ ಅವ್ನ್ಗೆ ಇಷ್ಟ ಇಲ್ಲ ಅನ್ನೋದೇ ಅಂತಂದ್ರು, ಮದ್ವೆ ಆದ್ಮೇಲೆ ಹಂಗಿರೋದಿಲ್ಲ, ಹುಡ್ಗರು ಚೇಂಜ್ ಆಗ್ತಾರೆ, ಬಿಡು ನೀನು ಹಂಗೆ ಅನ್ಸುತ್ತೆ ರಿಯಾಕ್ಟ್, ಒಬ್ಬೊಬ್ರು ಕ್ಯಾರೆಕ್ಟರ್ ಹಂಗಿರತ್ತೆ ಗೊತ್ತಾಗೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಗುರುಜಿ ಅವರು. ನಾನು ಅಷ್ಟರಲ್ಲಿ ಮಾಮನಿಗೆ ಹೇಳಿದೆ, ಇಲ್ಲ ಮಾಮ ನಾನು ಅವರು ಒಂದ್ ಮೆಸೇಜ್ ಮಾಡಿದ್ರು ಮಾಮ ನನ್ಗೆ ಹಿಂಗೆ ಇಷ್ಟ ಇಲ್ಲ ಅಂತ ಅಂದೆ ಗುರುಜಿ. ಅವರು ಎಲ್ಲಿ ಮೆಸೇಜ್ ತೋರ್ಸು ಅಂದ್ರು, ಅಷ್ಟರಲ್ಲಿ ನಂಗೆ ವಾಟ್ಸಪ್ ಅಲ್ಲಿ ಅವ್ರದ್ದು ಮೆಸೇಜ್ ಎಲ್ಲ ಇದಾಗಿತ್ತು ಗುರುಜಿ. ನಿನ್ಗೆ ಯಾವಾಗ ಕಾಂಟ್ಯಾಕ್ಟ್ ಆದ್ರು ಅವರು ಅಂತ ಕೇಳಿದ್ರು ಗುರುಜಿ ಅವರು. ಇಲ್ಲ ಮಾಮ ನನ್ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು ಹೇಳಿದ್ದೆ ಇಲ್ಲ ಗುರುಜಿ, ಅಂದ್ರೆ ನನ್ಗೆ ಚಾಟ್ ಇರ್ಲಿಲ್ಲ ನನ್ನ ಹತ್ರ ಅವ್ರಿಗೆ ತೋರ್ಸ್ಲಿಕ್ಕೆ. ಫೇಸ್ಬುಕ್ ಅಲ್ಲಿ ನನ್ಗೆ ಫ್ರೆಂಡ್ ಆಲ್ರೆಡಿ ಅವಾಗ ಕೂಡ ಫ್ರೆಂಡ್ ಇದ್ರು ಗುರುಜಿ ಅವರು, ಅದಕ್ಕೆ ನಂಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರು ಮಾಮ ಅಂತ ನಾನೇ ಒಂದ್ ಸುಳ್ಳು ಹೇಳ್ಬಿಟ್ಟೆ. ಚಾಟ್ ಅವರು ಡಿಲೀಟ್ ಮಾಡಿದ್ರು ಗುರುಜಿ, ಮೆಸೇಜ್ ಮಾಡ್ತಾರಲ್ಲ ಗುರುಜಿ ಅದನ್ನ ಡಿಲೀಟ್ ಮಾಡ್ಕೊತ ಬಂದ್ಬಿಟ್ರು ಗುರುಜಿ ಅವರು. ಅಂದ್ರೆ ಅವ್ರು ಮೆಸೇಜ್ ಮಾಡಿದ್ಮೇಲೆ ಅದು 24 hours ಆದ್ಮೇಲೆ ಅವ್ರು ವಾಟ್ಸಪ್ ಅಲ್ಲಿ ಮಾಡಿದ್ರು ಗುರುಜಿ, ಅದು 24 hours ಆದ್ಮೇಲೆ ಡಿಸಪಿಯರ್ ಆಯ್ತು ಗುರುಜಿ. ಬಟ್ ನಾನ್ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಅವ್ರು ಹೇಳ್ತಿದ್ದಾರೆ, ನೀನು ಮಾಮನ್ ಕೊಟ್ರು, ನಿಮ್ ಮಾಮ ನಮ್ ಮದರ್ಗೆ ಅಥವಾ ನಮ್ ಫ್ಯಾಮಿಲಿ ತೋರ್ಸಿದ್ರು, ಹಿಂಗ್ ಹುಡ್ಗ ಮೆಸೇಜ್ ಮಾಡಿದಾನಲ್ಲ, ಮತ್ತೆ ನೀವ್ ಏನಕ್ಕೆ ಫಿಕ್ಸ್ ಮಾಡ್ತಿದ್ದೀರಾ ಅಂತ ತೋರ್ಸಿದ್ರು. ನಾನು ಹೇಳ್ತೀನಿ, ನೀನು
ಅದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ಯಲ್ಲ, ಮತ್ತೆ ನೀನ್ ಎಡಿಟ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ತೇನೆ. ನಾನು ಒಪ್ಕೊಳೋದಿಲ್ಲ, ನಾನು ಮದ್ವೆ ಆಗ್ತೀನಿ ನಿನ್ನ, ಬಟ್ ನನ್ಗೆ ಇಷ್ಟ ಇಲ್ಲ, ಅದನ್ನ ಮಾತ್ರ ನಿನ್ಗೆ ತಿಳಿಸಿದೀನಿ. ನಿನ್ಗೆ ಇದ್ರ ಮೇಲೆ ಮದ್ವೆ ಆಗ್ತಿದ್ರೆ ಮದ್ವೆ ಆಗು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆಯ್ತು, ಈಗ ಏನು ವಿಚಾರ ಏನಿದೆ ಎಂಡ್ ಹೇಳವ ಓಲಿ ಆತಾಗ ಅದಕ್ಕೆ ತೀರ್ಪು ಹೇಳ್ಬಿಡೋಣ. ಇನ್ನೀನು ಬೆಳಗ್ಗೆ ತಗೊಬಿಟ್ರೆ ವಿಷಯ ಅಲ್ಲೇ ಇದೆ ಆಯಿತಾ. ಅವನಿಗೆ ಇಷ್ಟ ಇಲ್ಲ ಆ್ಯಂಡ್ ದೊಡ್ಡವ್ರ ಮುಂದೆ ಮಾತ್ರ ಒಪ್ಪಿಗೆ ಕೊಟ್ಟಿದ್ದಾನೆ. ಒಳಗಡೆ ಬದುಕಬೇಕಾಗಿರೋ ನಿಮ್ಮಿಬ್ಬರಲ್ಲಿ ಈ ಮಟ್ಟಿನ ಭಿನ್ನಾಭಿಪ್ರಾಯಗಳು ಇಟ್ಕೊಂಡು ಅದೇನು ಸಂಸಾರ ಮಾಡ್ತೀರಿ ನೀವು? ಆಯ್ತು, ಹೋಗ್ಲಿ. ಅಲ್ಲ ಗುರುಜಿ, ನನ್ಗೆ ಮಾಮನ್ಗೆ ನಾನು ಇವಾಗ ಇಷ್ಟ ಇಲ್ಲ ಅಂತ ನಾನು ಖಡಕ್ ಆಗಿ ಹೇಳಿ ನಾನು ಹುಡುಗ ಹಿಂಗೆಲ್ಲ ಮಾಡಿದಾನಂತ ಹೇಳಿದ್ರು, ಹುಡುಗ ಒಪ್ಕೊಂತಿಲ್ಲ ಗುರುಜಿ. ಮತ್ತೆ ಮಾಮನ್ಗೆ ಆಲ್ರೆಡಿ ತುಂಬಾ ಇಷ್ಟ ಆಗಿದೆ ಗುರುಜಿ, ಅವರು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ ನೀನು. ಕೇಳಿಸ್ಕೊ, ನೀನು ಇಷ್ಟೆಲ್ಲ ತತ್ವ ಮಾತಾಡೋಳು. ಆರಂಭದಲ್ಲಿ ನೀನು ಅವ್ರ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ಈಗ ನಮಗೂ ಅತ್ತೆ ಮಕ್ಕಳು ಅಥವಾ ನಮಗೂ ನಮ್ಮ ರಕ್ತ ಸಂಬಂಧದ ಅತ್ತೆ ಮಕ್ಕಳಾದರೆ ನಮ್ಮ ಅಮ್ಮನ ಜೊತೆ ಈಸಿಯಾಗಿ ಮಾತಾಡಿಸ್ಬಿಡ್ತೀನಿ ನಾನು, ಆಯಿತಾ. ಇದು ಯಾವುದು ಕಡಲಾಚೆಗಿನ ಸಂಬಂಧ ಅಂದಾಗ ನಾನು ಒಂದೇ ಸರಿ ಅವ್ರ ಅತ್ತೆ ಜೊತೆ ಒಂದೇ ಸರಿ ಅವ್ರ ಅಮ್ಮನ ಜೊತೆ, ಒಂದೇ ಸರಿ ಆ ಹುಡುಗನ ಜೊತೆ ಅಂದರೆ ಇಷ್ಟು ತತ್ವ ಮಾತಾಡೋ ನೀನು ಈಗ ಅದಕ್ಕೆ ಯೋಗ್ಯಳೇ ಅಲ್ಲ ನೀನು. ಅವತ್ತೇನು ಅವನು ಆತನಿಗೇನು ಕೀಳಿರಿಮೆ ಇತ್ತು ಅಂದ್ಕೊಳ್ಳೋಣ, 2 ಕಾರಣಕ್ಕೆ. 1 ಅಂಗವಿಕಲ ಅನ್ನೋ ಕಾರಣಕ್ಕೆ, 2 ತುಂಬ ಹೆಣ್ಣು ಮಕ್ಕಳು ಅಥವಾ ತುಂಬ ಹೆಣ್ಣು ಮಕ್ಕಳ ಮನೆಯಲ್ಲಿ ಹೀಗೆ ನೋಡ್ಲಿಕ್ಕೆ ಹೋದಾಗ ತಿರಸ್ಕಾರ ಮಾಡಿ 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 ಆತನಿಗೊಂದು ಕೀಳಿರಿಮೆ ಬಂದಿದೆ. ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಜವಾಗ್ಲೂ ನನ್ನ ಒಪ್ಕೊಂಡ್ರ, ನಮ್ಗೆ ಆಶ್ಚರ್ಯ ಆಗ್ತಿದೆ. ಯಾಕೆ ಆ ಮಾತುಗಳು ಬಂತು ಅಂದರೆ ಅನೇಕ ತಿರಸ್ಕಾರಗಳನ್ನು ಕಂಡು ಆನಂತರ ಒಂದು ಪುರಸ್ಕಾರ ಅಥವಾ ಒಂದು ಅಕ್ಸೆಪ್ಟೆನ್ಸ್ ನೋಡಿದವನಿಗೆ ಅದು ಆಶ್ಚರ್ಯ ಮೂಡಿಸುತ್ತೆ, ಹೌದಲ್ಲ? ಕೇಳಿಸ್ತಿದೆಯಾ? ನನ್ನ ಮಾತು ಕೇಳಿಸ್ತಿದೆಯಾ? ಹಾಗೆ ಆತನಿಗೆ ಏನೋ ಒಂದು ಗೊಂದಲ ಇತ್ತು, ಹುಡುಗ ಹುಡುಗಿಯಾಗಿ ಅಥವಾ ಹುಡುಗನಾಗ ಅವನಿಗೆ ಏನೋ ಹೇಳ್ಕೊಂಡ, ನಂದು ಓಕೆ ಹೀಗೆ ನನಗೆ ನಿಜವಾಗ್ಲೂ ನನ್ನ ಕಾಲು ನೋಡಿದ್ರ, ನನ್ನನ್ನು ಒಪ್ಕೊಂಡ್ರ, ಅದು ಹೇಗೆ ಅದೆಲ್ಲ ಆಯಿತು. ಬಟ್ ಅವ್ರ ಅಮ್ಮನ ಹತ್ರ ಮಾತಾಡಿಸ್ಬೇಕು ಅಂದಾಗ ಆಯಿತು, ಅವ್ರಿಗೂ ಏನೋ ಖುಷಿ, ಅಯ್ಯೋ ನಮ್ಮ ಮಗನ ಎಷ್ಟು ಹೆಣ್ಮಕ್ಳು ನಿರಾಕರಿಸಿದ್ರು ಆದರೆ ಈ ಹುಡುಗಿ ಒಪ್ಕೊಂಡ್ಲು ಅಂತ, ಅದು ಖುಷಿ ಆಯಿತು. ಬಟ್ ಯಾವಾಗ ಈತ 1 ವಾರ ಅಥವಾ ಒಂದಷ್ಟು ಸಮಯ ಆದಮೇಲೆ ನನಗೆ ಬೇಡ ಅಂದರೆ ಅಂಗವಿಕಲ ಅನ್ನೋ ಅಥವಾ ಇಂಥದ್ದೇನೋ ಇತ್ತಲ್ವ, ಅದು ಭಗವಂತ ಪಾಪ ಅವರೇನು ಕೇಳ್ಕೊಂಡು ಬಂದಿದ್ದಲ್ಲ, ಭಗವಂತ ಅಂಥದ್ದೇನೋ ಅವ್ರ ಹಣೆ ಬರ ಆಗ್ಬಿಟ್ಟಿದೆ. ಆದರೆ ಅದಕ್ಕೆ ಎಷ್ಟು ವಿನಯತೆ ಇರಬೇಕಲ್ವ. ಅಂದರೆ ಈ ಕಡೆ ದೌರ್ಬಲ್ಯವೂ ಇದೆ, ಈ ಕಡೆ ಒಂದು ವೈಫಲ್ಯ ಅಂದರೆ ಜೀವನದ ಅಂಗಾಂಗ ವೈಫಲ್ಯವೋ ಏನೋ ಒಂದು ವೈಫಲ್ಯವೂ ಇದೆ. ಈ ಕಡೆ ಅದಕ್ಕೆ ತಕ್ಕಂತೆ ನನಗೊಂದು ಹೆಣ್ಣು ಒಲಿದು ಬಂದಿದ್ದಾಳೆ ಅಂದಾಗ ಅದನ್ನು ಎಷ್ಟು ಅವಳೆಲ್ಲಿ ಬಿಟ್ಟು ಹೋಗ್ಬಿಡ್ತಾಳೋ ಅಂತ ಕಾಯ್ದುಕೊಳ್ಳಬೇಕಾದ ಸ್ಥಿತಿಯಲ್ಲಿ ಈಗ ಪುರುಷ ಸಮಾಜ ಇದೆ, ಹೌದಲ್ಲ? ಹೆಣ್ಣು ಸಿಗದೆ ಕಷ್ಟ, ಸಿಕ್ಕ ಮೇಲೆ ತಪ್ಪಿಸಿಕೊಂಡು ಹೋಗದ ಹಾಗೆ ಒಬ್ಬ ಕೊಲೆಗಡಕ ಕೂಡ ಧರ್ಮರಾಯನ್ ಥರ ಆ್ಯಕ್ಟ್ ಮಾಡ್ತಾನೆ ಮದುವೆವರೆಗೂ, ಯಾಕಂದರೆ ಹೆಣ್ಣು ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ಇವತ್ತು ಆ ಪರಿಸ್ಥಿತಿಲಿ ಬಂದು ನಿಂತಿದೆ, ಹೌದಲ್ಲವ? ಅಂಥದ್ರಲ್ಲಿ ತನಗೊಂದು ವೈಫಲ್ಯ ಇದೆ, ತನಗೆ ಯಾರೂ ಹೆಣ್ಣು ಕೊಟ್ಟಿರಲಿಲ್ಲ, ತನ್ನ ಪರಿಸ್ಥಿತಿ ಇಷ್ಟೊಂದು ತಿರಸ್ಕಾರಕ್ಕೊಳಗಾಗಿ ಇದೆಲ್ಲಾಗಿಯೂ ಒಂದು ಗೌರವಾನ್ವಿತ ಹೆಣ್ಮಕ್ಳು ನನ್ನನ್ನು ಹೀಗೆ ಒಪ್ಕೊಂಡಿದ್ದಾಳೆ, ಈಕೆ ನನ್ನ ವೈಫಲ್ಯ ಅಥವಾ ನನ್ನ ಅಂಗಾಂಗ ವೈಫಲ್ಯ ಅಥವಾ ನನ್ನ ಅಂಗವಿಕಲತೆಯ ನಡುವೆಯೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವ ಭರವಸೆ ಮಾತಾಡ್ತಿದ್ದಾಳೆ, ಅವಳಿಗಷ್ಟು ಪ್ರಬುದ್ಧತೆ ಇದೆ. ಈ ಮಟ್ಟಿಗೆ ಒಂದು ಅರಿವು ಬಂದಾದಾಗ ಆತ ಎಷ್ಟು ಪ್ರಬುದ್ಧ, ಅವಲಿ